ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಈ ಸಮಯದಲ್ಲಿ ಪ್ರಕಟಣೆ ಪುಸ್ತಕದ ಅಧ್ಯಯನಕ್ಕಾಗಿ ಹೋಗ್ತಾ ಇದ್ದೇವೆ. ಮುಂದುವರೆದ ಭಾಗವನ್ನು ಪ್ರಾರ್ಥನೆಯೊಂದಿಗೆ ನಾವು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ನಾವು ಸ್ತುತಿಸಿ ಕೊಂಡಾಡ್ತಾ ಇದ್ದೇವೆ ಸ್ವಾಮಿ. ಪ್ರಾರ್ಥನೆ ಕೇಳುವಾತನು ನಂಬಿಗಸ್ತನು ನೀತಿವಂತನಾದಂಥ ದೇವರಾಗಿರುತ್ತಿ ಅಪ್ಪ. ಈ ಸಮಯದಲ್ಲಿ ಕರ್ತನೆ ನಮ್ಮನ್ನು ಕೈಗೊಪ್ಪಿಸ್ಕೊಡ್ತೇವೆ. ಪವಿತ್ರಾತ್ಮನ ಮೂಲಕ ಗುಪ್ತವಾದ ಅನೇಕ ಕರ್ತನೆ ಮರ್ಮಗಳನ್ನು, ವಾಕ್ಯದ ಮರ್ಮಗಳನ್ನು ನಮಗೆ ಪ್ರಕಟಪಡಿಸಬೇಕಾಗಿ ಕರ್ತನೆ ಕೇಳಿಕೊಡ್ತೇವೆ. ನಮ್ಮನ್ನು ತಗ್ಗಿಸಿ ಕೈಗೊಪ್ಪಿಸ್ಕೊಡ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ 1-11 ವಾಕ್ಯ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 4:1-11 ವಾಕ್ಯ ಓದುವ. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶನಾದೆನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನಿದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬ ಕಣ್ಣುಗಳಿದ್ದವು. ಮೊದಲನೇ ಜೀವಿಯು ಸಿಂಹದಂತಿತ್ತು, 2ನೇ ಜೀವಿಯು ಹೋರಿಯಂತಿತ್ತು, 3ನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, 4ನೇ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಪ್ರಕಟಣೆ ಪುಸ್ತಕ ಸತ್ಯವೇದದ 66ನೇ ಪುಸ್ತಕ, ಹೊಸ ಒಡಂಬಡಿಕೆ 27ನೇ ಪುಸ್ತಕವಾಗಿದೆ. ಮಾತ್ರವಲ್ಲದೆ 22 ಅಧ್ಯಾಯದ ಈ ಪ್ರಕಟಣೆ ಪುಸ್ತಕದಲ್ಲಿ 404 ವಚನಗಳು ಉಂಟು. ಅದನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ನಾವು ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ಆ 3 ವಿಂಗಡಣೆಗಳನ್ನು ನೋಡ್ತೇವೆ. ನಡೆದ ಸಂಗತಿಗಳು, ನಡೆಯುತ್ತಿರುವ ಸಂಗತಿಗಳು, ನಡೆಯಬೇಕಾದ ಸಂಗತಿಗಳೆಂಬ 3 ವಿಂಗಡಣೆಗಳನ್ನು ನೋಡ್ತೇವೆ. 1ನೇ ಅಧ್ಯಾಯ ಮೊದಲ ಭಾಗವಾಗಿದೆ. ಅಲ್ಲಿ ಪುನಃಸ್ನಾನಾದ ಮಹಿಮಾ ಸ್ವರೂಪನಾದ ಯೇಸು ಸ್ವಾಮಿಯಲ್ಲಿ ಕಾಣ್ತೇವೆ ನಾವು. ಅದು ನಡೆದ ಸಂಗತಿ. ನಡೆಯುತ್ತಿರುವಂಥ ಸಂಗತಿ 2 ಮತ್ತು 3ನೇ ಅಧ್ಯಾಯ, ಇದು 2ನೇ ಭಾಗವಾಗಿದೆ, ಅಂದರೆ ಸಭಾಕಾಲವಾಗಿದೆ. ಮತ್ತು 3ನೇ ಭಾಗ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 22 ಅಧ್ಯಾಯದ 21 ವಾಕ್ಯದವರೆಗೆ ಅದು ನಡೆಯಬೇಕಾದ ಸಂಗತಿ, ಅಂದರೆ ಎತ್ತಲ್ಪಡುವಿಕೆಯಿಂದ ನಿತ್ಯತೆವರೆಗೆ, ಅಂದರೆ ರ್ಯಾಪ್ಚರ್ ಟು ಇಟರ್ನಿಟಿವರೆಗೆ ಇರುವಂಥ ಸಂಗತಿ ಎಂಬುದಾಗಿ ಕಾಣ್ತೇವೆ. ಅಂದರೆ 1ನೇ ಅಧ್ಯಾಯ ಮೊದಲ ಭಾಗ, 2 ಮತ್ತು 3ನೇ ಅಧ್ಯಾಯ 2ನೇ ಭಾಗ, 4ನೇ ಅಧ್ಯಾಯದಿಂದ 22 ಅಧ್ಯಾಯದವರೆಗೆ 3 ಭಾಗಗಳನ್ನು ಈ ಒಂದು ಪ್ರಕಟಣೆ ಪುಸ್ತಕವನ್ನು ವಿಭಾಗಿಸಿರುವುದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಪ್ರಿಯರೇ, ನಾನು ಆರಂಭದಲ್ಲಿ ನಿಮಗೆ ಹೇಳಿದ್ದೆ 4ನೇ ಅಧ್ಯಾಯದಲ್ಲಿ, ಅಂದರೆ ಈ 4ನೇ ಅಧ್ಯಾಯದ ಅಧ್ಯಯನದ ಆರಂಭದಲ್ಲಿ ಹೇಳಿದೆ 7 ಸಂಗತಿಗಳು ಉಂಟು. ಬರುವ ದಿವಸಗಳಲ್ಲಿ 7 ಸಂಗತಿಗಳ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಮೊದಲನೇದು ಸಿಂಹಾಸನವನ್ನು ಕಾಣ್ತೇವೆ ಪರಲೋಕದಲ್ಲಿ. ಅಲ್ಲಿ ಕೂತಂತಹ ಮಹಾಮಹಿಮೆಯುಳ್ಳಂಥ ಕರ್ತನನ್ನು ಅಲ್ಲಿ ನಾವು ಕಾಣ್ತೇವೆ. ಮಾತ್ರವಲ್ಲದೆ ಆತನು ಪದ್ಮರಾಗ, ಸೂರ್ಯಕಾಂತ,
ಮಣಿಗಳಾಗಿ ಪ್ರಕಾಶಿಸುತ್ತಿರುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಎರಡನೇ ಸಂಗತಿ, 24 ಸಿಂಹಾಸನಗಳು, ಅದರಲ್ಲಿ ಕೂತಂಥ 24 ಹಿರಿಯರನ್ನು, ಅವರ ತಲೆ ಮೇಲೆ 24 ಕಿರೀಟಗಳು ಧರಿಸಿರುವಂಥದ್ದನ್ನು ಕಾಣ್ತೇವೆ. ಬಿಳಿ ವಸ್ತ್ರ ಅವರು ಧರಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಮೂರನೇದಾಗಿ, ಸಿಂಹಾಸನದ ಸುತ್ತಲೂ ಪಚ್ಚೆಯಂತಿರುವ ಮುಗಿಲು ಬಿಲ್ಲಿರುವಂಥದ್ದನ್ನು ಕಾಣ್ತೇವೆ. ನಾಲ್ಕನೇದಾಗಿ, ಒಂದು ಸಿಂಹಾಸನ ಒಳಗಿಂದ ಗುಡುಗುಗಳು, ಮಿಂಚುಗಳು, ವಾಣಿಗಳು ಬರುವಂಥದ್ದನ್ನು ನಾವು ಕಾಣ್ತೇವೆ. ಐದನೇದಾಗಿ, ದೇವರ 7 ಆತ್ಮಗಳನ್ನು ಸೂಚಿಸುವಂಥ 7 ದೀಪಗಳಲ್ಲಿ ಉರಿಯುತ್ತಾ ಇರುವಂಥದ್ದನ್ನು ಕಾಣ್ತೇವೆ. ಆರನೇದಾಗಿ, ಸಿಂಹಾಸನ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಒಂದು ಗಾಜಿನ ಸಮುದ್ರ ಇರುವಂಥದ್ದನ್ನು ಕಾಣ್ತೇವೆ. ಏಳನೇದಾಗಿ, 4 ಜೀವಿಗಳು ಅಥವಾ ನಿರಂತರವಾಗಿ ದೇವಾದಿದೇವನನ್ನು ಆರಾಧಿಸುವಂಥದ್ದನ್ನು ಕಾಣ್ತೇವೆ. ಒಟ್ಟಿಗೆ 7 ಸಂಗತಿಗಳನ್ನು ಪರಲೋಕದಲ್ಲಿ ನಾವು ಕಾಣುವಂಥದ್ದಾಗಿದೆ ಪ್ರಿಯರೇ. ಇದರ ಬಗ್ಗೆ ಬರುವ ದಿವಸಗಳಲ್ಲಿ ಆಳವಾಗಿ ನಾವು ಒಂದೊಂದು ವರ್ಡ್ ಟು ವರ್ಡ್ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಕಾರಣ ನಾವು ಹೋಗಬೇಕಾದ ಪರಲೋಕದ ಬಗ್ಗೆ ನಾವು ತಿಳಿಯುವುದು ಅತಿ ಅವಶ್ಯಕವಾಗಿದೆ ಪ್ರಿಯರೇ. ನಾವು ಈಗ ಧ್ಯಾನಿಸುವಂಥ ವಾಕ್ಯ ಪ್ರಕಟಣೆ 4ನೇ ಅಧ್ಯಾಯ 1ನೇ ವಾಕ್ಯ ಓದಿಕೊಳ್ಳೋಣ. ಇವುಗಳಾದ ಮೇಲೆ, ಸಾಕು, ಈ ಪದವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇವುಗಳಾದ ಮೇಲೆ ಅಂದರೆ 2 ಮತ್ತು 3ನೇ ಅಧ್ಯಾಯದಲ್ಲಿ ಸಭೆ ಈ ಭೂಲೋಕದಲ್ಲಿತ್ತು. 4ನೇ ಅಧ್ಯಾಯದ 1ನೇ ವಾಕ್ಯಕ್ಕೆ ಬರುವಾಗ ಸಭೆ ಪರಲೋಕದಲ್ಲಿದೆ. ಅಂದರೆ ಸಭೆ ಎತ್ತಲ್ಪಟ್ಟಿದೆ. ಸಭೆ ಎತ್ತಲ್ಪಟ್ಟಿರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅಂದರೆ ಸಂಕಟ ಕಾಲದ ಆರಂಭವನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಸಂಕಟ ಕಾಲ, ಮಹಾಸಂಕಟ ಕಾಲ ಆರಂಭವಾಗುವಾಗ ಈ ಸಭೆ ಈ ಭೂಲೋಕದಿರೋ ಸಭೆ ಅಂದರೆ ಯೇಸು ಕ್ರಿಸ್ತನ ದೇಹವೆಂಬ ಸಭೆ ಅಥವಾ ಭೂಲೋಕದಲ್ಲಿರುವ ಸಾರ್ವತ್ರಿಕ ಯೇಸು ಕ್ರಿಸ್ತನ ಸಭೆ ಕುರಿತಾಗಿದ್ದು ಮಾತಾಡ್ತದೆ. ಅಂದರೆ ಎತ್ತಲ್ಪಡುವಿಕೆಯಲ್ಲಿ ಸಭೆ ಪರಲೋಕಕ್ಕೆ ಹೋಗುತ್ತದೆ. ನಂತರ ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆಯು ಇರುವುದಿಲ್ಲ ಎಂಬುದಾಗಿ ನಾವು ಚೆನ್ನಾಗಿ ಕಲಿತಾ ಇದ್ದೇವೆ ಪ್ರಿಯರೇ. ಅದೇ ರೀತಿಯಲ್ಲಿ ನಾವೇ ಕಲಿಯುವಂಥದ್ದು ಯೇಸು ಕ್ರಿಸ್ತನ 2ನೇ ಬರಣದ ಕುರಿತ ಕಲಿತಿದ್ದೇವೆ. ಅದಕ್ಕೆ 2 ಮುಖಗಳುಂಟು. ಒಂದು ರಹಸ್ಯ ಬರಣ, ಒಂದು ಬಹಿರಂಗ ಬರಣ. ರಹಸ್ಯ ಬರಣಕ್ಕೂ ಬಹಿರಂಗ ಬರಣಕ್ಕೂ ಮಧ್ಯದಲ್ಲಿ 7 ವರ್ಷಗಳ ಅಂತರ ಇರುವಂಥದ್ದನ್ನು ಕಾಣ್ತೇವೆ. ರಹಸ್ಯ ಬರಣದಲ್ಲಿ ಆತನು ಭೂಮಿಗೆ ಇಳಿದು ಬರುವುದಿಲ್ಲ, ಆತನು ಮಧ್ಯಾಕಾಶದಲ್ಲಿ ಕಾಣಿಸಿಕೊಳ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಎಂಬುದಾಗಿ ಕೂಡ ಹೇಳ್ತಾರೆ. ಆತನು ಬರುವಂಥದ್ದು, ಪ್ರತ್ಯಕ್ಷ ಆಗುವಂಥದ್ದು ಸಭೆಯನ್ನು ತನ್ನೊಂದಿಗೆ ಸಿದ್ಧವಾದ ಮೊದಲಿಗಿತ್ಯ ಸಭೆಯನ್ನು ತನ್ನೊಂದಿಗೆ ಪರಲೋಕಕ್ಕೆ ಕರ್ಕೊಂಡು ಹೋಗುವುದಕ್ಕಾಗಿ. ಮತ್ತು 7 ವರ್ಷಗಳ ತನಕ ಸಭೆ ಪರಲೋಕದಲ್ಲಿರುತ್ತದೆ. 7 ವರ್ಷಗಳ ನಂತರ ಸಭೆಯ ಜೊತೆಯಲ್ಲಿ ಯೇಸು ಸ್ವಾಮಿ ಭೂಮಿಗೆ ಬರ್ತಾನೆ. ಈ ಭೂಮಿಯಲ್ಲಿ 1000 ವರ್ಷ ಆಳ್ವಿಕೆ ಮಾಡುವುದಕ್ಕಾಗಿ. ಆಗ ಆತನು ಭೂಮಿಗೆ ಇಳಿದು ಬರುತ್ತಾನೆ. ಮಾತ್ರವಲ್ಲ, ಜಕರ್ಯ 14:1-4 ವಾಕ್ಯ ಪ್ರಕಾರವಾಗಿ ಆತನ ಪಾದಗಳು ಇಸ್ರೇಲ್ನಲ್ಲಿರುವಂಥ ಯೆರೂಸಲೇಮಿನಲ್ಲಿರುವ ಆ ಒಂದು ಎಣ್ಣೆ ಮರ ಗುಡ್ಡದಲ್ಲಿ ಅದು ಕಾಲನಿಡುತ್ತಾನೆ ಎಂಬುದಾಗಿ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹೀಗೆ ರಹಸ್ಯ ಬರಣ, ಬಹಿರಂಗ ಬರಣ ಎಂಬುದಾಗಿ 2 ಮುಖಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈಗ ನಾವು ಕಲಿಯುತ್ತಿರುವಂಥದ್ದು ಯೇಸು ಕ್ರಿಸ್ತನ ರಹಸ್ಯ ಬರಣದ ಕುರಿತಾಗಿ ಅನೇಕ ಸಂಗತಿಗಳನ್ನು ಕಳೆದ ದಿವಸಗಳಲ್ಲಿ ನಾವು ಕಲಿತಾ ಬಂದಿದ್ದೇವೆ. ರಹಸ್ಯ ಬರಣಕ್ಕೆ ಕುರಿತಾಗಿ ಯೇಸು ಸಮಯವನ್ನು ನಿಗದಿಪಡಿಸಿಲ್ಲ. ಎಲ್ಲಿ ಕೂಡ ಸ್ಪಷ್ಟವಾದ ಸಮಯದ ಕುರಿತಾಗಿ ಆತನು ಹೇಳಿಲ್ಲ. ಆದರೆ ಗುರುತುಗಳ ಕುರಿತಾಗಿ, ಸೂಚನೆಗಳ ಕುರಿತಾಗಿ ಯೇಸುವಿನ ಬರಣದ ಸಮಯದಲ್ಲಿ ಲೋಕದಲ್ಲಿ ಉಂಟಾಗುವ ಗುರುತುಗಳು, ಸಂಭವಗಳು, ಸೂಚನೆಗಳ ಕುರಿತಾಗಿ ಸ್ಪಷ್ಟವಾಗಿ ಆತನು ಪ್ರಕಟ ಮಾಡಿದ್ದಾನೆ. ಈ ಗುರುತುಗಳು, ಸಂಭವಗಳು, ಸೂಚನೆಗಳ ಮೂಲಕ ಯೇಸು ಕ್ರಿಸ್ತನ ಬರಣವನ್ನು ಅಥವಾ ಆಗಮನವನ್ನು ನಾವು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ನಾವು ಕಳೆದ ದಿವಸಗಳಲ್ಲಿ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 1-14 ವಚನ ಓದಿದೆವು, ಧ್ಯಾನ ಮಾಡಿದೆವು. ಅದರ ನಂತರವಾಗಿ ಈಗ ಧ್ಯಾನಿಸುವಂಥದ್ದು 2 ತಿಮೋಥೆಯ 3ನೇ ಅಧ್ಯಾಯ 1-8 ವಾಕ್ಯ ಧ್ಯಾನಿಸಿದ್ದೇವೆ. ಇಲ್ಲಿ ಸ್ವಭಾವಕ್ಕೆ ಸಂಬಂಧವಾದ, ಮನುಷ್ಯನ ಸ್ವಭಾವಕ್ಕೆ ಸಂಬಂಧವಾದ ಗುರುತುಗಳನ್ನು ಕಾಣ್ತಾ ಇದ್ದೇವೆ. ಅದರ ಕುರಿತಾಗಿ ನಾವು 15ನೇ ಒಂದು ಸ್ವಭಾವದಲ್ಲಿದ್ದೇವೆ, ಅಂದರೆ ದ್ರೋಹ ಮಾಡುವವರೆಂಬುದಾಗಿ. ನಿನ್ನೆ ದಿವಸ ನಾವು ದ್ರೋಹ ಮಾಡುವವರು 15ನೇ ಸ್ವಭಾವದ ಬಗ್ಗೆ ನಿನ್ನೆ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ನಾವು 2 ತಿಮೋಥೆಯ 3:1 ವಾಕ್ಯದಿಂದ ಓದಿಕೊಳ್ಳೋಣ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವೆಂಬುದನ್ನು ತಿಳಿದುಕೋ. ಮನುಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು. 15ನೇ ಸ್ವಭಾವ ದ್ರೋಹಿಗಳು ಎಂಬುದಾಗಿ. ನಿನ್ನೆ ದಿವಸ ಅನೇಕ ಸಂಗತಿಗಳನ್ನು ಧ್ಯಾನ ಮಾಡಿದ್ದೇವೆ. ನಾವು
ಒಂದು ಗಂಡ ಹೆಂಡತಿಗೆ ದ್ರೋಹ ಮಾಡುವಂಥದ್ದನ್ನು, ಹೆಂಡತಿ ಗಂಡನಿಗೆ ದ್ರೋಹ ಮಾಡುವಂಥದ್ದನ್ನು, ಅಥವಾ ದೇವರಿಗೆ ನಾವು ದ್ರೋಹ ಮಾಡುವಂಥದ್ದನ್ನು, ಅಥವಾ ಮಕ್ಕಳು ತಂದೆ ತಾಯಿಗೆ ದ್ರೋಹ ಮಾಡುವಂಥದ್ದು, ಆ ತಂದೆ ತಾಯಿಗಳು ಮಕ್ಕಳಿಗೆ ದ್ರೋಹ ಮಾಡುವಂಥದ್ದು, ಸಹೋದರ ಸಹೋದರಿಗೆ ದ್ರೋಹ ಮಾಡುವಂಥದ್ದು, ನಾವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ದ್ರೋಹ ಮಾಡುವಂಥದ್ದು, ಅನೇಕ ವಿಧವಾದ ಸಂಗತಿಗಳನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ನಿನ್ನೆ ದಿವಸ ಕೆಲವೊಂದು ದೃಷ್ಟಾಂತಗಳ ಮೂಲಕ ದ್ರೋಹದ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಆದ ಕಾರಣ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾರಿಗಾದರೂ ದ್ರೋಹ ಮಾಡಿದ್ದೇವಾ? ಅನೇಕ ಸಲ ಕೆಲವರು ಹೇಳುವುದುಂಟು, ನನಗೆ ಆತನು ಹಿಂದುಗಡೆ ಚೂರಿ ಹಾಕಿ ಬಿಟ್ಟ ಎಂಬುದಾಗಿ ಹೇಳುವಂಥ ಮಾತುಗಳನ್ನು ನಾವು ಲೋಕದಲ್ಲಿ ಅನೇಕರು ಹೇಳಿರುವಂಥದ್ದನ್ನು ಕಾಣ್ತೇವೆ. ವೇದನಿಂದ ಅನೇಕರು ಹೇಳುವಂಥದ್ದು, ಅವನು ನನಗೆ ಚೂರಿ ಹಾಕಿಬಿಟ್ಟ, ಅವಳು ನನಗೆ ಹಿಂದುಗಡೆಯಿಂದ ಚೂರಿ ಹಾಕಿಬಿಟ್ಟಳು ಎಂಬುದಾಗಿ ಹೇಳುವಂಥ ಮಾತುಗಳನ್ನು ಅನೇಕ ಸಲ ಕೇಳ್ತೇವೆ. ದ್ರೋಹ ಎಂಬುದಾಗಿ ವ್ಯಕ್ತಿಯ ಜೀವಿತದಲ್ಲಿ ಸಂಭವಿಸಿದಾಗ ಆ ವ್ಯಕ್ತಿಯ ಯಾರನ್ನು ನಂಬಿದ್ದನೋ ಆ ವ್ಯಕ್ತಿ ಅವನಿಗೆ ದ್ರೋಹ ಮಾಡುವಾಗ ಅವನ ಹೃದಯ ಒಡೆಯಲ್ಪಡುತ್ತದೆ ಪ್ರಿಯರೇ. ಯೂದನು ಯೇಸುವಿಗೆ ದ್ರೋಹ ಮಾಡಿದಾಗ ಆತನ ಹೃದಯ ಒಡೆಯಲ್ಪಟ್ಟಿರುವುದನ್ನು ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಅಂದರೆ ಆತನು ಮಿತ್ರ ಎಂಬುದಾಗಿ ಆತನು ಕರೆಯುವಂಥದ್ದನ್ನು, ಮಿತ್ರ ಸಹಿತನೇ ನೀನು ಏನು ಮಾಡಲಿಕ್ಕೆ ಬಂದಿದೆ ಅದನ್ನು ಮಾಡು ಎಂಬುದಾಗಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಆದ ಕಾರಣ ದ್ರೋಹ ಮಾಡುವಂಥ ಒಂದು ಅಭ್ಯಾಸ ಅಥವಾ ಸ್ವಭಾವ ನಮ್ಮ ಒಳಗಡೆ ಇರದ ಹಾಗೆ ನಮ್ಮ ನೋಡ್ಕೊಳ್ಳೋ. ಒಂದು ವೇಳೆ ಯಾರಿಗಾದರೂ ನಾವು ಎಲ್ಲಿಯಾದರೂ ದ್ರೋಹ ಮಾಡಿರುವುದಾದರೆ ದೇವರ ಬಳಿ ಮೊದಲೇ ಪಶ್ಚಾತ್ತಾಪಪಟ್ಟು ದೇವರ ಬಳಿ ಕ್ಷಮಾಪಣೆ ಕೇಳಿಕೊಳ್ಳೋಣ. ನಂತರ ಆ ವ್ಯಕ್ತಿಗಳ ಬಳಿಗೆ ನೇರವಾಗಿ ಹೋಗಿ ನಾನು ನಿಮಗೆ ದ್ರೋಹ ಮಾಡಿದ್ದೇನೆ ಎಂಬುದಾಗಿ ಕ್ಷಮಾಪಣೆ ಕೇಳಿಕೊಳ್ಳೋಣ. ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗುತ್ತಾನೆ ಪ್ರಿಯರೇ. ಈ ಸ್ವಭಾವ ಕಡೆ ಕಾಲದಲ್ಲಿ ಲೋಕದಲ್ಲಿ ಇದ್ದೇ ಇರುವಂಥದ್ದಾಗಿರ್ತದೆ. ಆದರೆ ಸಭೆಯಲ್ಲಿ ಕೂಡ ಅನೇಕರಲ್ಲಿ ಈ ರೀತಿಯ ಸ್ವಭಾವಗಳು ಪ್ರಕಟವಾಗುವಂಥದ್ದನ್ನು ಕೂಡ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಗಂಡನಿಗೆ ಗೊತ್ತಿಲ್ಲದೆ ಹೆಂಡತಿ, ಹೆಂಡತಿಗೆ ಗೊತ್ತಿಲ್ಲ ಗಂಡ ಬೇರೊಬ್ಬರೊಟ್ಟಿಗೆ ಅಕ್ರಮ ಸಂಬಂಧ ಇಟ್ಟುಕೊಳ್ಳುವಂಥದ್ದು ಕೂಡ ಇರುವಂಥದ್ದು ಅನೇಕ ಕಡೆ ನೋಡ್ತೀವಿ. ಇದರಿಂದಾಗಿ ಪರಸ್ಪರ ಜಗಳಗಳು ಮಾತ್ರವಲ್ಲ, ಇಲ್ಲಿ ಅನೇಕ ಹತ್ಯೆಗಳು ಅಥವಾ ಕೊಲೆಗಳು ಕೂಡ ನಡೆಯುವಂಥದ್ದನ್ನು ಲೋಕದಲ್ಲಿ ನಾವು ಟಿವಿ ಮಾಧ್ಯಮಗಳಲ್ಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಪ್ರತಿದಿನ ನೋಡ್ತೇವೆ, ಓದ್ತೇವೆ ಪ್ರಿಯರೇ. ದೇವರ ಮಕ್ಕಳ ಜೀವಿತದಲ್ಲಿ ಇಂಥದ್ದು ಯಾವುದು ಬರದ ಹಾಗೆ ನಾವು ಜಾಗ್ರತೆಯನ್ನು ವಹಿಸುವರಾಗಿರಬೇಕು ಪ್ರಿಯರೇ. 16ನೇ ಸ್ವಭಾವಕ್ಕೆ ನಾವು ಹೋಗುವ. ಮುಂದೆ ಓದಿ. ದುಡುಕಿನವರು. 16ನೇ ಸ್ವಭಾವ, ಮನುಷ್ಯನ ಸ್ವಭಾವದಲ್ಲಿ ಉಂಟಾಗುವಂಥ ಒಂದು ಬದಲಾವಣೆ ದುಡುಕುವಂಥದ್ದು. ದುಡುಕಿ ಅನೇಕ ಸಲ ಅನೇಕರು ತಪ್ಪು ಹೆಜ್ಜೆ ಬಿಟ್ಟು ಬಿಡ್ತಾರೆ. ಒಂದು ಮದುವೆ ವಿಷಯದಲ್ಲಿ ಆಗಿರಬಹುದು, ಅಥವಾ ಸಂಬಂಧಗಳನ್ನು ಮುರಿಯುವುದರ ಒಂದು ವಿಷಯದಲ್ಲಾಗಿರ್ಬೋದು, ಅಥವಾ ಸಭೆ ಬಿಡುವಂಥದರ ಕುರಿತಾಗಿರ್ಬೋದು, ಬೇರೆ ದೇಶಕ್ಕೆ ಮೈಗ್ರೇಟ್ ಆಗುವುದರ ಕುರಿತಾಗಿ ಆಗಿರ್ಬೋದು. ಅನೇಕರು ನನ್ನಲ್ಲಿ ಮೈಗ್ರೇಟ್ ಆಗುವಂಥ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಂಡವರಿದ್ದಾರೆ. ಅನೇಕರಿಗೆ ಪ್ರಾರ್ಥನೆ ಮಾಡಿ ದೇವರು ಕೊಡುವಂಥ ಆಲೋಚನೆ ಕೂಡ ಹೇಳಿದ್ದೇನೆ ನಾನು. ಸ್ಪಷ್ಟವಾಗಿ ದೇವರು ಮಾತಾಡಿದ ಹಾಗೆ ಅವರನ್ನು ಆ ದೇಶಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಇವತ್ತು ಸಂತೋಷವಾಗಿದ್ದಾರೆ. ಆದರೆ ಈಗ ಅಲ್ಲ, ಒಂದು ಸಾಧಾರಣ ಒಂದು 7-8 ವರ್ಷಗಳ ಹಿಂದೆ ಒಂದು ದೇಶದಲ್ಲಿ ನನಗೆ ಒಂದು ಕುಟುಂಬ ಸಿಕ್ಕಿತ್ತು, ಗೋವಾದವರು. ಅವರು ತುಂಬ ಒಂದು ಆತ್ಮೀಯರಾಗಿದ್ದರು. ಅವ್ರ ತಾಯಿನಿಗೆ ತುಂಬ ಆತ್ಮೀಯರಾಗಿದ್ದರು. ಇವರು ಇತಿಹಾಸ್ ಲೈಟಲ್ಲಿ ಸಹೋದರ ಕೆಲಸ ಮಾಡ್ತಾಯಿದ್ರು. ಸಹೋದರಿ ಕೂಡ ಒಂದು ಆಫೀಸಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಅವರಿಗೇನು ಕೊರತೆ ಇರಲಿಲ್ಲ. ಅವ್ರ ಹೃದಯದಲ್ಲಿ ಆಸೆ ಹೇಗಾದರೂ ಕನ್ನಡಕ್ಕೆ ಹೋಗಬೇಕೆಂಬಂಥ ಒಂದು ಆಸೆ ಬರಲಿತ್ತು. ನನ್ನ ಹತ್ರ ಪ್ರಾರ್ಥನೆ ಮಾಡಿಕ್ಕೆ ಹೇಳುವಾಗ ನನಗೆ ಹೃದಯದಲ್ಲಿ ಒಂದು ಸಮಾಧಾನ ಬರಲಿಲ್ಲ. ಇರುವಂಥದ್ದನ್ನು ನಾನು ಅವರಿಗೆ ಹೇಳಿಬಿಟ್ಟೆ. ಆದರೂ ಪುನಃ ಅವ್ರು ಹೇಳ್ತಾಯಿದ್ರು, ಫೋನ್ ಮಾಡಿ ಪಾಸ್ಟರ್ ಪ್ರೇಯರ್ ಮಾಡಿ. ನಾನು ಹೋದಾಗೆಲ್ಲ ಮನೆ ಕರ್ಕೊಂಡು ಹೋಗ್ತಿದ್ದು ಪ್ರೇಯರ್ ಮಾಡಿಸ್ತಾಯಿದ್ರು. ಪ್ರೇಯರ್ ಮಾಡ್ತಾಯಿದ್ದೆ. ಆದರೆ ಏನೋ ಒಂದು ತಡೆ ಬರುವ ಹಾಗೆ ನಾನು ಅವರಿಗೆ ಇರುವಂಥದ್ದು ಹೇಳ್ತಾ ಇದ್ದೆ. ಆದರೆ ಅವರೆಲ್ಲ ಪ್ರೊಸೆಸ್ ಪೇಪರ್ ವರ್ಕ್ ಎಲ್ಲ ಮಾಡಿದರು. ಪಾಪ ಅವರು ಇಷ್ಟು ಒಳ್ಳೆ ಇತಿಹಾಸ ಲೈಟಲ್ಲಿರುವಂಥ ಕೆಲಸ ಅವರು ಬಿಟ್ಟು ಎಲ್ಲ ಸಿದ್ಧತೆ ಮಾಡಿಕೊಂಡ್ರು. ಅವರ ತಾಯಿ ಒಳ್ಳೆ ಪ್ರಾರ್ಥನಾ ವೀರರಾಗಿದ್ದರು. ಕೊನೆಗೆ ಅವರು ಹೋದರು. ಅಲ್ಲಿ ಹೋಗಿ ಸುಮಾರು ಒಂದು 2-3 ತಿಂಗಳ ನಂತರ ನನಗೊಂದು ಕಾಲ್ ಬರ್ತಾ ಉಂಟು. ಪದೇ ಪದೇ ಅಳ್ತಾ ಇದ್ದಾರೆ ಇಬ್ಬರು. ಪಾಸ್ಟರ್, ನಮಗೆ ಕೆಲಸ ಇಲ್ಲಿ ಸಿಗ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇದೆ, ನಮಗಿಂತ ಸೇವಿಂಗ್ಸ್ ಸ್ವಲ್ಪ ಇತ್ತು, ಅದನ್ನೇ ವ್ಯಯ ಮಾಡ್ತಾ ಇದ್ದೇವೆ, ನಮಗೋಸ್ಕರ ಪ್ರೇಯರ್ ಮಾಡಿ. ಇಲ್ಲಿ ಇರಲಿಕ್ಕೂ ಅಲ್ಲ, ತಿರುಗಿ ಆ ಕಡೆ ಬರಲಿಕ್ಕೂ ಅಲ್ಲ, ಅಳ್ತಾ ಇದ್ದಾರೆ. ಇದು ಸಾಧಾರಣವಾಗಿ 1 ವರ್ಷದವರೆಗೆ ನಡೆಯಿತು ಪ್ರೇಯರ್. ಅದನಂತರ ಸಹೋದರ 1 ವರ್ಷದವರೆಗೆ ಅವ್ರ ಕೆಲಸ ಇಲ್ಲ ಅಲ್ಲಿ. 1 ವರ್ಷ ನಂತರ ಚಿಕ್ಕ ಒಂದು ಜಾಬು ಆ ಸಹೋದರನಿಗೆ ಸಿಕ್ಕಿತ್ತು. ಅವ್ರು ಹೇಳ್ತಾ ಇದ್ರು, ಆ ದೇಶದಲ್ಲಿ ತಗೊಳ್ಳುವಂಥ ಆ ಸಂಬಳಕ್ಕಿಂತಲೂ ಒಂದು
10% ಮಾತ್ರ ನನಗೆ ಇಲ್ಲಿ ಸಿಗ್ತಾ ಉಂಟು. ಅದು ಸ್ವಲ್ಪ ನಮ್ಮ ಒಂದು ಅನುದಿನ ಜೀವಿತಕ್ಕೆ ಮಾತ್ರ ಆಗುವಷ್ಟು. ಸುಮಾರು ಒಂದು 3-4 ವರ್ಷ ಅವರು ತುಂಬ ಸ್ಟ್ರಗಲಿಂಗ್ ಪಟ್ಟರು. ಅದರ ಅರ್ಥ ನಾನು ಎಲ್ಲಿ ಕೂಡ ಹೋಗೋದು ಬೇಡ ಎಂಬುದಾಗಿ ಹೇಳೋದಿಲ್ಲ ಯಾರಿನ್ನು. ಕೆಲವೊಮ್ಮೆ ದೇವರದ್ದೊಂದು ಯೋಜನೆ ಇದೆಯಾ, ಚಿತ್ತ ಇದೆಯಾ, ಅನೇಕ ಸಲ ಅನೇಕರು ಪ್ರಾರ್ಥನೆ ಮಾಡಲ್ಲ, ದೇವರಕ್ಕೆ ಒಪ್ಪಿಸಿಕೊಡಲ್ಲ. ದೇವರ ಹಾಕಿ ಹೇಳ್ತದೆ ಜ್ಞಾನೋಕ್ತಿ 16:3, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿಕೊಡುವುದಾದರೆ ನಿನ್ನ ಉದ್ದೇಶಗಳು ಸಫಲವಾಗುವೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಓದ್ತೇವೆ ಪ್ರಿಯರೇ. ಪ್ರತಿಯೊಂದಕ್ಕೂ ನಾವು ಪ್ರಾರ್ಥನೆ ಮಾಡಬೇಕು. ಇದ್ರ ಚಿತ್ತಕ್ಕಾಗಿ ನಾವು ಪ್ರಾರ್ಥಿಸುವ. ಅನೇಕ ದುಡುಕಿನಿಂದ ನೋಡಿ, ಅಬ್ರಾಮ ದುಡುಕಿದ. ನಾವು ಆದಿಕಾಂಡ 16ನೇ ಅಧ್ಯಾಯಕ್ಕೆ ಬರುವಾಗ 1ನೇ ವಾಕ್ಯದಿಂದ ಓದುವುದಾದರೆ, ಅಬ್ರಹಾಮನ ಹೆಂಡತಿ ಸಾರ ಏನು ಮಾಡ್ತಾಳೆ, ಅವಳ ಸೇವಕಿಯಾದಂತಹ ಆ ಹಾಗರಳನ್ನು ಇವನಿಗೆ ಒಪ್ಪಿಸಿಕೊಡ್ತಾ ಇದ್ದಾಳೆ. ಅವಳ ಒಂದು ತಾಳ್ಮೆ ತಪ್ಪಿ ಹೋಗಿದೆ. ಈಗ ನಂಬಿಕೆ ಕುಂದಿ ಹೋಗುವಂಥ ಒಂದು ಸನ್ನಿವೇಶ ಅದು. ಅಬ್ರಹಾಮ ತನ್ನ ಹೆಂಡತಿಯನ್ನು ನಂಬಿಕೆಯಲ್ಲಿ ಬಲಪಡಿಸಬೇಕಾಗಿತ್ತು. ಆತನು ಏನು ಹೇಳ್ತಾ ಇಲ್ಲ. ತನ್ನ ಹೆಂಡತಿ ಹೇಳುವುದಕ್ಕೆ ಆತನ ತಲೆಬಾಗುವಂಥದ್ದಲ್ಲಿ ಕಾಣ್ತಾ ಇದ್ದೇವೆ. ದುಡುಕಿನೊಂದಿಗೆ ಹಾಗರಳೊಟ್ಟಿಗೆ ಆತನು ಕೂಡುವುದನ್ನು ಕಾಣ್ತೇವೆ. ಅದರಿಂದ ಹುಟ್ಟಿದವನು ಇಷ್ಮಾಯೇಲನಾಗಿದ್ದಾನೆ. ಅದಕ್ಕೆ 17ನೇ ಅಧ್ಯಾಯಕ್ಕೆ ನಾವು ಬರುವಾಗ ಆದಿಕಾಂಡ ಜೆನೆಸಿಸ್ 17:1 ದೇವರು ಅವನಿಗೆ ಕಾಣಿಸಿಕೊಂಡು ಹೇಳ್ತಿದ್ದಾನೆ, ನಾನು ಸರ್ವಶಕ್ತನಾದ ದೇವರು, ನನ್ನ ದೃಷ್ಟಿಗೆ ದೋಷವಿಲ್ಲದವ ನಡುಕು. ಓದಿ ವಾಕ್ಯವನ್ನು. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ಯಾಕೆ ದೇವರು ಸರ್ವಶಕ್ತನಾದ ದೇವರು ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂದರೆ, ಅಬ್ರಾಮನೇ, ನಿನಗೆ 100 ವರ್ಷ ಅಲ್ಲ, ನೀನು ಸಾಯುವ ಹಾಸಿಗೆಯಲ್ಲಿ ಮಲಗಿದ್ದು ನಿನಗೆ ಮಕ್ಕಳು ಕೊಡಲಿಕ್ಕೆ ನನಗೆ ಶಕ್ತನು. ನೀನು ಸರ್ವಶಕ್ತ. ಮನುಷ್ಯನನ್ನು ಸೃಷ್ಟಿ ಮಾಡುವವನು ನಾನಾಗಿದ್ದೇನೆ. ನನ್ನ ಮೇಲೆ ನಿನ್ನ ನಂಬಿಕೆ ಇಡಬೇಕು. ದೇವರಿಗೆ ಸಂದೇಶ ಕೊಡ್ತಾ ಇದ್ದೆ, ನಾನು ಸರ್ವಶಕ್ತನು. ಏನು ನಿನಗೆ ಮಾತು ಕೊಟ್ಟಿದ್ದೇನೆ ಅದು ನೆರವೇರಿಸಲಿಕ್ಕೆ ಶಕ್ತನು. ಈ ರೀತಿ ದುಡುಕಿ ನೀನು ತಪ್ಪು ಹೆಜ್ಜೆ ತಗೋಬಾರದು. ನನ್ನ ದೃಷ್ಟಿಗೆ ದೋಷವಿಲ್ಲದವನಾಗಿ ನಡ್ಕೋ ಎಂಬಂಥ ಸಂದೇಶವನ್ನು ಕರ್ತನಲ್ಲಿ ಆತನ ಕೊಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಅನೇಕರು ಏನು ಮಾಡ್ತಾರೆ, ದುಡುಕಿ ತಪ್ಪು ಹೆಜ್ಜೆ ತಗೊಳ್ತಾರೆ, ತಪ್ಪು ನಿರ್ಧಾರ ತಗೊಳ್ತಾರೆ. ಇವನ್ ಮದುವೆ ವಿಚಾರದಲ್ಲಿ ಒಬ್ಬ ಕ್ರೈಸ್ತ ವಿಶ್ವಾಸಿ ಅವಿಶ್ವಾಸಿಯನ್ನು ಮದುವೆ ಆಗುವಂಥದ್ದು ತುಂಬ ಹುಡುಕಿದೆ, ಎಲ್ಲಿ ಕೂಡ ವಿಶ್ವಾಸ ಸಿಗಲಿಲ್ಲ. ಅದಕ್ಕೆ ಅವಿಶ್ವಾಸ ಒಟ್ಟಿಗೆ ಮದುವೆ ಆಗ್ತೇನೆ, ಅವನನ್ನು ತರ್ತೇನೆ ಅವಳನ್ನು ತರ್ತೇನೆ ಅಂತ ಆರಂಭದಲ್ಲಿ ಹೇಳ್ತಾರೆ. ಅವರಿಗೆ ಸಮಜಾಯಿಷಿ ಹೇಳುವಂಥದ್ದು. ಇದು ದೇವರ ಚಿತ್ತ ಅಲ್ಲ. ಒಂದೇ ಅವರು ಆಚೆ ಕಡೆ ಹೋಗಿಬಿಡ್ತಾರೆ ಪೂರ್ಣ. ಎಷ್ಟೋ ಜನ ಆಚೆ ಕಡೆ ಹೋದವ್ರನ್ನ ನೋಡಿದ್ದೇನೆ, ನಂಬಿಕೆಯಲ್ಲಿ ಬಿದ್ದು ಹೋದದನ್ನು ನಾನು ನೋಡಿದ್ದೇನೆ. ನನ್ನ ಸುಮಾರು 24 ವರ್ಷಗಳ ಸೇವೆಯ ಅವಧಿಯಲ್ಲಿ ನಾನು ಕಂಡಂಥ ಒಂದು ಸತ್ಯ ಪ್ರಿಯರೇ. ಎಷ್ಟೋ ನಂಬಿಕೆ ಕಳ್ಕೊಂಡಿದ್ದಾರೆ ಈ ರೀತಿ ಮಾಡಿಕೊಂಡು. ಮತ್ತೆ ಅಳ್ತಾರೆ, ಮತ್ತೆ ಅದು ಏನು ಪ್ರಯೋಜನವಿಲ್ಲ. ದೇವರ ಆಶೀರ್ವಾದದಲ್ಲಿ ಇರಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ಮದುವೆ ವಿಚಾರದಲ್ಲಿ ಆಗ್ರಿ ದುಡುಕಿ ಹೆಜ್ಜೆ ತಗೊಳ್ಳಬಾರದು. ಈವನ್ ಬಿಸ್ನೆಸ್ ಆರಂಭಿಸುವ ವಿಷಯಗಳಾಗಿರ್ಬೋದು, ದುಡುಕಿನ ತಪ್ಪು ಹೆಜ್ಜೆ ತಕ್ಕೋಬಾರದು. ಅಥವಾ ಅನೇಕ ಸಂಬಂಧಗಳನ್ನು ದುಡುಕಿನ ಮುರಿದು ಬಿಡ್ತವೆ. ಹೇಗ ಬೇರೆ ಯಾರೋ ಏನು ಹೇಳ್ತಿರ್ತಾರೆ, ನಮಗೆ ಏನು ಹೇಳ್ತಿರ್ತಾರೆ, ನಿಮ್ಮ ವಿಷಯದಲ್ಲಿ ಅವರು ಹೀಗೆ ಮಾತಾಡ್ತಾ ಇದ್ದಾರೆ, ಹಾಗೆ ಮಾತಾಡ್ತಾ ಇದ್ದಾರೆ. ನಾವು ಇನ್ನೊಬ್ಬರ ಮಾತನ್ನು ಕೇಳಿ ಏನು ಮಾಡ್ತಾರೆ, ಸಂಬಂಧ ಮುರಿದು ಬಿಡ್ತೇವೆ. ಯಾವ ಉದ್ದೇಶದಿಂದ ಅವ್ರು ನಿಮಗೆ ಹೇಳಿದ್ದಾರೆ ಅದು ನಿಮಗೆ ಗೊತ್ತಿಲ್ಲ. ಅದು ಹೌದೋ ಅಲ್ವೋ ಎಂಬುದಾಗಿ ಕೂಡ ನೀವು ವಿವೇಚನೆ ಮಾಡಲಿಕ್ಕೆ ಹೋಗಲ್ಲ. ಇಷ್ಟು ವರ್ಷಗಳಿಂದ ನಿಮ್ಮೊಟ್ಟಿಗಿರುವಂಥ ಸಂಬಂಧವುಳ್ಳ ವ್ಯಕ್ತಿಯ ಸಂಬಂಧವನ್ನು ಮುರಿದು ಬಿಡ್ತೀರಿ ನಾವು. ಮತ್ತೆ ಒಂದು ಸಲ ಅದು ಪ್ರಾಬ್ಲಮ್ ಆದಮೇಲೆ, ಸಮಯ ದಾಟಿದ ಮೇಲೆ ಎಷ್ಟೇನೋ ಪ್ರಯತ್ನ ಪಟ್ಟರು ಆ ಮುರಿಯಲ್ಪಟ್ಟ ಸಂಬಂಧಗಳು ಅದು ಒಂದಾಗುವುದಿಲ್ಲ ಪ್ರಿಯರೇ. ಬೇರೆಯವರ ಮಾತುಗಳನ್ನು ಕೇಳಿ ದೂಷಣೆ ಮಾಡಲಿಕ್ಕೆ ಅನೇಕ ವಿಧವಾಗಿ ದೂಷಣೆ ಮಾಡ್ತಾರೆ. ಒಂದು ಕುಟುಂಬವನ್ನು ಸಂಧಿಸಿದೆವು. ಕುಟುಂಬ ಸಂಧಿಸುವಾಗ ಅವರು ಹೇಳ್ತಾ ಇದ್ರು, ಅವರ ಸಂಬಂಧಿಕರು ಅವರ ಕುರಿತಾಗಿ ಎಲ್ಲ ಕಡೆ ಬೇಡದ್ದೆಲ್ಲವನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾರೆ. ಅನೇಕರು ಬಂದವರಿಗೆ ಹೇಳ್ತಾ ಇದ್ದಾರಂತೆ. ಅವರು ಒಂದು ಕಿವಿಯಲ್ಲಿ ಕೇಳ್ತಾ ಇದ್ರು, ಇನ್ನೊಂದು ಕಿವಿಯಲ್ಲಿ ಬಿಡ್ತಾ ಇದ್ರು. ಅನೇಕ ಸಲ ಏನು ಮಾಡ್ತೇವೆ, ಬೇರೆಯವರ ಮಾತನ್ನು ಕೇಳಿ ದುಡುಕಿ ನಾವು ಸಂಬಂಧಗಳನ್ನು ಮುರಿದು ಬಿಡುತ್ತೇವೆ. ಸಂಬಂಧಗಳನ್ನು ನಾವು ದುಡುಕಿ ಮುರಿಲಿಕ್ಕೆ ಹೋಗಬಾರದು. ಅನೇಕರು ತಪ್ಪಾದ ಉದ್ದೇಶದಿಂದ ನಿಮಗೆ ಹೇಳ್ಬೋದು, ನಿಮ್ಮ ಮತ್ತು ಅವರ ಮಧ್ಯದ ಸಂಬಂಧ ಮುರಿದು ಹಾಕುವುದಕ್ಕೋಸ್ಕರವಾಗಿ.
ವಿವೇಚನೆಯುಳ್ಳವರಾಗಿ ನಾವು ನಿಲ್ಲುವರಾಗಿರಬೇಕು ಪ್ರಿಯರೇ. ಇನ್ನು ಕೆಲವೊಂದು ಆತ್ಮಿಕವಾದ ವಿಚಾರದಲ್ಲಿ, ನಂಬಿಕೆಯ ವಿಚಾರದಲ್ಲಿ ನಾವೇನು ಮಾಡ್ತೇವೆ, ದುಡುಕಿ ತಪ್ಪು ಹೆಜ್ಜೆ ಇಟ್ಟು ಬಿಡ್ತೇವೆ. ಒಂದು ವಾಕ್ಯ ಓದಿ, ಯೆಶಾಯ 28:16, ಐಸಾಯ 28:16. ಕರ್ತನಾದ ಯೆಹೋವನು ಹೀಗೆ ಹೇಳುತ್ತಾನೆ, ಇಗೋ ಪರೀಕ್ಷಿತವಾಗಿಯೂ ಮಾನ್ಯವಾಗಿರುವ ಮೂಲೆಗಲ್ಲನ್ನು ಚೀಯೋನಿನಲ್ಲಿ ಸ್ಥಿರವಾದ ಅಸ್ತಿವಾರವನ್ನಾಗಿ ಇಡುತ್ತೇನೆ. ಭರವಸೆ ಇಡುವವನು ಆತುರಪಡನು. ಒಂದು ದೇವರಲ್ಲಿ ನಂಬಿಕೆ ಇದ್ರೆ ನಾವು ಆತುರದ ಹೆಜ್ಜೆ ಇಟ್ಟುಕೊಳ್ಳೋದಿಲ್ಲ. ತಪ್ಪಾದ ಹೆಜ್ಜೆ, ದುಡುಕಿನ ಹೆಜ್ಜೆಯನ್ನು ನಾವು ಯಾವತ್ತೂ ತಕ್ಕೊಳ್ಳಲ್ಲ ಪ್ರಿಯರೇ. ಕಾರಣ ನಮಗೆ ದೇವರ ಮೇಲೆ ನಂಬಿಕೆ ಇದೆ. ಅಲ್ಲೂಯ್ಯ, ಅನೇಕರು ದುಡುಕಿನವರಾಗಿ ತೊಂದರೆಗೆ ಸಿಕ್ಕಾಕೊಳ್ಳುವಂಥದ್ದರ ಕುರಿತಾಗಿ ನಾವು ನೋಡ್ತೇವೆ. ದುಡುಕಿನ ಸ್ವಭಾವ ಅದು ನಮಗೆ ಒಳ್ಳೆಯದಲ್ಲ ಪ್ರಿಯರೇ. ದುಡುಕು ಮಾಡಿಕೊಂಡು ಸಂಬಂಧಗಳನ್ನು ಮುರಿಯೋದಕ್ಕೆ ಹೋಗಬೇಡಿ. ದುಡುಕು ಮಾಡಿಕೊಂಡು ಮದುವೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ದುಡುಕು ಮಾಡಿಕೊಂಡು ಒಂದೂವರಿಂದ ಇನ್ನೊಂದೂವರೆಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಡಿ. ದೇವರ ಚಿತ್ತ ಮೊದಲು ತಿಳ್ಕೊಳ್ಳಿ, ಪ್ರಾರ್ಥನೆ ಮಾಡಿ. ದೇವರ ಮಾರ್ಗದರ್ಶನ ಮಾಡ್ತಾನೆ, ದೇವರು ನಡೆಸುತ್ತಾನೆ. ನಮ್ಮ ದೇವರ ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ. ದುಡುಕಿನಿಂದ ಇನ್ನು ಕೆಲವು ದುಡುಕಿನ ಆತ್ಮಹತ್ಯೆಗೆ ಮುಂದಾಗುತ್ತಾರೆ. ಅದ ನಂತರ ಅವರು ಅನುಭವಿಸುವಂಥದ್ದು ಗೊತ್ತಾಗ್ತದೆ. ಒಬ್ಬ ವ್ಯಕ್ತಿ ಅವರ ಬಾಯಿಂದಲೇ, ಅಂದರೆ ಕೆಲವು ವರ್ಷಗಳ ಹಿಂದೆ ಆತ್ಮಹತ್ಯೆಗೋಸ್ಕರವಾಗಿ ಆತನ ಪಾಯ್ಸನ್ ಕುಡಿದಿದ್ದ. ಕಳೆದ ದಿವಸಗಳಲ್ಲಿ ನನ್ನ ಜೊತೆಲಿ ಆ ವ್ಯಕ್ತಿ ಹೇಳ್ತಾ ಇದ್ದ, ಇವತ್ತಿಗೂ ಅವ್ರಿಗೆ ಆಸ್ಪತ್ರೆ ಕೊಂಡೋಗಿ ತುಂಬ ದಿವಸ ಐಸಿಯುಲ್ಲಿದ್ದ. ದೇವರು ಅದ್ಭುತವಾಗಿ ಬಿಡುಗಡೆ ಕೊಟ್ಟರು ಆ ಸಮಯಗಳಲ್ಲಿ. ಈಗಲೂ ಎಷ್ಟೋ ವರ್ಷ ಆಯಿತು ಅದು ನಡೆದು, ಈಗಲೂ ಅದರ ಪರಿಣಾಮವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಉರಿ ಭಯಂಕರ, ಇದೆಲ್ಲ ಸುಟ್ಟು ಹೋಗಿದಂತೆ, ಕರಳುಗಳು ಒಳಗೆ ಸುಟ್ಟು ಹೋಗಿದೆ ಅಂತ. ಈಗಲೂ ಸರಿ ಜೀರ್ಣಶಕ್ತಿ ಎಲ್ಲ, ಊಟ ಮಾಡಲಿಕ್ಕೆ ಆಗ್ತಾ ಇಲ್ಲ, ಉರಿ ಭಯಂಕರ, ಒಳಗಡೆ ಕರುಳುಗಳು ಉರಿ ಆಗುವಂಥದ್ದು ಅವರು ಅನುಭವಿಸ್ತಾ ಇದ್ದಾರೆ. ಹಾಗಾದ ನಮಗೆ ಆತ್ಮಹತ್ಯೆ ಎಲ್ಲಕ್ಕೂ ಪರಿಹಾರವಲ್ಲ. ಅನೇಕರು ದುಡುಕಿನಿಂದ ಆತ್ಮಹತ್ಯೆಗೆ ಮುಂದಾಗುವಂಥದ್ದನ್ನು ಕಾಣ್ತವೆ. ಇನ್ನು ಕೆಲವರು ದುಡುಕಿ ಪಟ್ಟು ವಿವಾಹ ವಿಚ್ಛೇದನಕ್ಕೆ ಮುಂದಾಗುತ್ತಾರೆ. ವಾಕ್ಯ ಏನು ಹೇಳ್ತದೆ ಗೊತ್ತುಂಟ? ಮತ್ತಾಯ 19:6 ಓದಿ. ಮ್ಯಾಥ್ಯೂ 19:6. ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದ್ದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಅಂದರು. ಆದರೂ ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸಬಾರದು. ದೇವರು ನಿಮ್ಮನ್ನು ಕೂಡಿಸಿದ ಮೇಲೆ ನೀವು ಅದನ್ನು ಅಗಲಿಸ್ಲಿಕ್ಕೆ, ಸಂಬಂಧ ಅಗಲಿಸ್ಲಿಕ್ಕೆ ಹೋಗಬಾರದು. ನಮ್ಮ ಪತಿಯೋ ನಮ್ಮ ಪತ್ನಿಯೋ ತಪ್ಪಾದ ಮಾರ್ಗದಲ್ಲಿದ್ದಾರೆ. ಅವರೊಮ್ಮೆ ಕುಡುಕನಾಗಿರಬಹುದು, ಮಾದಕ ವ್ಯಸನಿಯಾಗಿರಬಹುದು, ಧೂಮಪಾನ ಮಾಡುವನಾಗಿರಬಹುದು, ಬೇರೆ ಅಪರಾಧ ಕೃತ್ಯಗಳು ತೊಡಗಿರುವನಾಗಿರಬಹುದು. ನಾವು ಅವರಿಗೋಸ್ಕರ ಪ್ರಾರ್ಥಿಸಬೇಕು. ದೇವರು ಅವರನ್ನು ಬದಲಾಯಿಸುವುದಕ್ಕೆ ಪ್ರಾರ್ಥಿಸಬೇಕು. ಅವ್ರ ಜೀವಿತ ಖಂಡಿತ ಬದಲಾಗುತ್ತದೆ ಪ್ರಾರ್ಥನೆ ಮೂಲಕವಾಗಿ. ದೇವರಿಗೆ ಅಸಾಧ್ಯ ಯಾವುದಿಲ್ಲ ಪ್ರಿಯರೇ. ಎಂಥ ವ್ಯಕ್ತಿ ನೋಡಿ, ಜಾನ್ ಗಾಸ್ಪಲ್ 1:9 ಓದಿ. ಯೋಹನನ ಸುವಾರ್ತೆ 1:9. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತದ್ದು. ಬೆಳಕನ್ನು ಮೂಲ ಭಾಷೆಯಲ್ಲಿ ಪದ ಏನು ಹೇಳ್ತಾ ಗೊತ್ತುಂಟ? ಈ ಒಂದು ಇದು ಎಂಥ ವ್ಯಕ್ತಿಯನ್ನು ಬೆಳಗಿಸುವಂತ ಬೆಳಕು ಯೇಸು ಕ್ರಿಸ್ತನು. ಎಂಥ ವ್ಯಕ್ತಿಯನ್ನು ಬೆಳಗಿಸುವಂತ ಬೆಳಕು ಕರ್ತನಾದ ಯೇಸು ಕ್ರಿಸ್ತನು. ಎಷ್ಟೇ ಪಾಪಿ ಆಗಿರಬಹುದು, ಎಷ್ಟೇ ಒಂದು ಕಠೋರ ವ್ಯಕ್ತಿ ಆಗಿರಬಹುದು, ಆ ವ್ಯಕ್ತಿಯನ್ನು ಬದಲಾಯಿಸಲಿಕ್ಕೆ ಕರ್ತನ ಯೇಸು ಸ್ವಾಮಿಗೆ ಸಾಧ್ಯ ಇದೆ ಪ್ರಿಯರೇ. ದುಡುಕು ಪಟ್ಟು ವಿವಾಹ ವಿಚ್ಛೇದನ ಮಾಡಲಿಕ್ಕೆ ಹೋಗಬೇಡ. ನಿನ್ನ ಪತಿಯನ್ನು ತೊರೆಯಲಿಕ್ಕೆ ಹೋಗಬೇಡ. ವಿವಾಹ ವಿಚ್ಛೇದನ ಅಥವಾ ಡೈವೋರ್ಸ್ ಎಂಬುದಾಗಿ ಹೇಳುವಂಥದ್ದು ಅದು ದೇವರ ಚಿತ್ತ ಅಲ್ಲ. ದೇವರು ನಿನ್ನನ್ನು ಮದುವೆಯ ಸಂಬಂಧದಲ್ಲಿ ಒಂದು ಮಾಡಿರುವುದಾದರೆ ಅದನ್ನು ಬೇರೆ ಮಾಡಲಿಕ್ಕೆ ನಿನಗೂ ಕೂಡ ಅಧಿಕಾರ ಇಲ್ಲ. ದುಡುಕಿನಿಂದಾಗಿ ಆಗುವಂಥ ತಪ್ಪುಗಳು ಅನೇಕ ಆಗುತ್ತದೆ ಪ್ರಿಯರೇ. ಆದ ಕಾರಣ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮಲ್ಲಿ ಯಾವುದೇ ಒಂದು ದುಡುಕಿನ ಸ್ವಭಾವ ಇರುವುದಾದರೆ
ದೇವರ ಬಳಿ ಪಶ್ಚಾತ್ತಾಪಪಟ್ಟು ಶ್ರಮ ಪಡಿ ಕೇಳಿಕೊಳ್ಳೋಣ. ದೇವರ ಈ ಸ್ವಭಾವದಿಂದ ಬಿಡುಗಡೆ ಮಾಡಿ ಎಂಬುದಾಗಿ ಕರ್ತನ ಬಳಿ ನಾವು ಕೇಳಿಕೊಳ್ಳೋಣ ಪ್ರಿಯರೇ. ಓಕೆ, 17ನೇ ಸ್ವಭಾವಕ್ಕೆ ನಾವು ಬರುವ ಮುಂದೆ ಓದಿ. ಉಬ್ಬಿಕೊಂಡವರು ಇದರ ಕುರಿತಾಗಿ ನಾವು ಕಳೆದ ದಿವಸಗಳಲ್ಲಿ ಅನೇಕ ಮಾತುಗಳನ್ನು ಧ್ಯಾನಿಸಿದ್ದೇವೆ. ಉಬ್ಬಿಕೊಳ್ಳುವಂಥದ್ದು, ಇವನ್ ಲೂಸಿಫರ್ನ ಕುರಿತಾಗಿ, ಉದಯ ನಕ್ಷತ್ರ ಲೂಸಿಫರ್ನ ಕುರಿತಾಗಿ ಕೂಡ ಎಜೆಕಿಯೇಲ್ 28ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ಅನೇಕ ವಾಕ್ಯಗಳನ್ನು ಧ್ಯಾನಿಸಿದ್ದೇವೆ ಪ್ರಿಯರೇ. ಉಬ್ಬಿಕೊಳ್ಳುವಂಥ ಒಂದು ಸ್ವಭಾವ ಅಥವಾ ನೆಬೂಕದ್ನೆಚ್ಚರನ ಕುರಿತು ಓದಿದ್ದೇವೆ. ದಾನಿಯೇಲ 4:28ರಿಂದ 32ನೇ ವಾಕ್ಯದಲ್ಲಿ ನೆಬೂಕದ್ನೆಚ್ಚರನಿಗೆ ಉಬ್ಬಿಕೊಂಡ ಎಂಬುದಾಗಿ ಅನೇಕ ಸಭೆಗಳಲ್ಲಿ ನಾವು ಕಾಣ್ತೇವೆ. ಒಂದು ತಲಾಂತು ಸಿಕ್ಕಿದಾಗ, ಒಂದು ಕೃಪಾವರ ಸಿಕ್ಕಿದಾಗ ಉಬ್ಬಿಕೊಳ್ಳುವಂಥ ಅನುಭವಗಳು ನಮ್ಮ ಜೀವಿತ ಉಬ್ಬಿಕೊಳ್ಳುವಂಥ ಅನುಭವ ಬರಬಾರ್ದು ಪ್ರಿಯರೇ. ಸಭೆಗೆ ಅಂತಲೇ ದೇವರು ಕೃಪಾವರಗಳನ್ನು ಕೊಡುತ್ತಾನೆ. ಯಾಕೆ? ಸರ್ವರ ಪ್ರಯೋಜನಕ್ಕಾಗಿ. 1 ಕೊರಿಂಥ 12:7 ಪ್ರಕಾರವಾಗಿ, 1 ಕೊರಿಂಥ 12:7 ಪ್ರಕಾರವಾಗಿ ಸರ್ವರ ಪ್ರಯೋಜನಕ್ಕಾಗಿ, ಸಭೆಯ ಪ್ರಯೋಜನಕ್ಕಾಗಿ ಸಭೆಯಲ್ಲಿರುವ ಒಬ್ಬೊಬ್ಬರಿಗೆ ಬೇರೆ ಬೇರೆ ರೀತಿಯ ವರಗಳನ್ನು ಕೊಡ್ತಾನೆ. ಈ ವರಗಳು ನಾವು ಹೊಂದಿದ ಸಂದರ್ಭದಲ್ಲಿ ಆ ಉಬ್ಬುವಿಕೆ ನಮ್ಮಲ್ಲಿ ಬರಬಾರದು. ಆ ಅಹಂಕಾರ, ಆ ಗರ್ವ ನಮ್ಮಲ್ಲಿ ಬರಬಾರದು. ಗರ್ವಪಟ್ಟರೆ ಏನಾಗ್ತದೆ ಗೊತ್ತುಂಟ? ನಾನು ಮೊನ್ನೆ ಕೆಲವು ವಿಷಯ ಹೇಳಿದ್ದೇನೆ. ಉಬ್ಬಿಕೊಳ್ಳುವ ವ್ಯಕ್ತಿಯ ಒಂದು ಗುಣಲಕ್ಷಣ, ಅವನು ಬೇರೆಯವರಿಗೆ ಮರ್ಯಾದೆ ಕೊಡುವುದಿಲ್ಲ. ಸೆಕೆಂಡ್, ಅವನ ಮೇಲಿರುವಂಥ ಸಭಾಪಾಲಕತ್ವ ನಾಯಕರಿಗೆ ಆತನು ಅಧೀನನಾಗುವುದಿಲ್ಲ. ಮೂರನೇದಾಗಿ, ಇನ್ನೊಬ್ಬರೊಟ್ಟಿಗೆ ತನ್ನನ್ನು ಕಂಪ್ಯಾರಿಸನ್ ಆತನು ಮಾಡುತ್ತಾನೆ. ನಾಲ್ಕನೇದಾಗಿ, ಯಾವುದೇ ತಪ್ಪು ನಡೆಗ ತಿದ್ದಿಕೊಳ್ಳುವಂಥ ಸಂಗತಿ ಬರುವಾಗ ತಿದ್ದಿಕೊಳ್ಳುವುದಕ್ಕೆ ಸಿದ್ಧನಾಗಿರುವ, ಕೋಪ ಮಾಡಿಕೊಂಡು ಹೊರಟು ಹೋಗುತ್ತಾನೆ, ತಿದ್ದಿಕೊಳ್ಳಲ್ಲ. ಹಲ್ಲೆಲೂಯಾ. ಈ ಉಬ್ಬುವಿಕೆ, ಯಾಕಂದರೆ ಉಬ್ಬಿನಿಂದ ದೊಬ್ಬು, ನಾವು ಜ್ಞಾನೋಕ್ತಿ 16:18 ಓದಿದ್ದೇವೆ. ಉಬ್ಬಿನಿಂದ ದೊಬ್ಬು, ಗರ್ವದಿಂದ ಭಂಗ ಎಂಬುದಾಗಿ ಹೇಳುವಂಥ ವಾಕ್ಯ ನಾವು ಅನೇಕ ಸಲ ಈ ಅಧ್ಯಯನದಲ್ಲಿ ಓದಿದ್ದೇವೆ ಪ್ರಿಯರೇ. ಒಂದು ಚಿಕ್ಕ ಕೃಪಾವರ ಕೊಟ್ಟಾಗ ಅದನ್ನು ನಂಬಿಗಸ್ತರಾಗಿ ನಿಲ್ಲೋಣ, ಅದನ್ನು ಉಪಯೋಗಿಸೋಣ ಕರ್ತನ ಸೇವೆಯಲ್ಲಿ. ಕಾರಣ ಆತ್ಮಕ್ಕೆ ಗೆಲ್ಲುವುದಕ್ಕಾಗಿ ಕೃಪಾವರ ದೇವರು ಕೊಡ್ತಾನೆ. ಸಭೆಯ ಭಕ್ತಿ ವೃದ್ಧಿಗಾಗಿ ಕೃಪಾವರ ಕೊಡ್ತಾನೆ, ಅಥವಾ ತಲಾಂತುಗಳು ಕರ್ತನ ಕೊಡ್ತಾನೆ. ಕೆಲವರಿಗೆ ಹಾಡುವಂಥ ತಲಾಂತ ಇರ್ತದೆ, ಕೆಲವು ಉಪಕರಣ ಬಾರಿಸುವಂಥ ತಲಾಂತ ಇರ್ತದೆ, ಇನ್ನು ಕೆಲವರಿಗೆ ಬೇರೆ ಬೇರೆ ರೀತಿಯ ತಲಾಂತುಗಳನ್ನು ಕರ್ತನ ಕೊಟ್ಟಿರ್ತಾನೆ. ಅದು ಯಾಕೆ? ಸಭೆಯ ಭಕ್ತಿ ವೃದ್ಧಿಗೋಸ್ಕರ, ಸಭೆಯ ಬೆಳವಣಿಗೆಗೋಸ್ಕರವಾಗಿ. ಅಲ್ಲಿ ನಾವು ನಮ್ಮನ್ನೇ ಪ್ರದರ್ಶನ ಮಾಡಲಿಕ್ಕೋಸ್ಕರವಾಗಿ ಅಲ್ಲ, ನಾವು ಕಾಣಿಸಿಕೊಡುವುದಕ್ಕಾಗಿ ಅಲ್ಲ, ಅಲ್ಲಿ ವೇದಿಕೆಯಲ್ಲಿಯೋ ಸಭೆಯಲ್ಲಿಯೋ ನಮ್ಮನ್ನು ಪ್ರಕಟ ಮಾಡಿಕೊಡುವುದಕ್ಕಾಗಿ ಅಲ್ಲ. ಅದು ಅನೇಕ ಸಮಯಗಳಲ್ಲಿ ಬೇರೆಯವರು ಹಾಡುವಾಗ, ಬೇರೆಯವರು ಉಪಕರಣ ಬಾರಿಸುವಾಗ, ಬೇರೆಯವರು ಸ್ತುತಿ ಆರಾಧನೆ ನಡೆಸುವಾಗ ಅನೇಕರಿಗೆ ಹೊಟ್ಟೆ ಕಿಚ್ಚು ಆಗಬಹುದು. ಈ ಸ್ವಭಾವ ನಮ್ಮಲ್ಲಿ ಬರಬಾರ್ದು, ಹೊಟ್ಟೆ ಕಿಚ್ಚು ಬರಬಾರ್ದು. ಯಾಕೆಂದರೆ ಎಲ್ಲರೂ ಮಾಡುವಂಥದ್ದು ದೇವರ ಮಹಿಮೆಗಾಗಿ, ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ. ನಾವು ಮಾತಾಡುವಂಥದ್ದು ಯೇಸು ಕ್ರಿಸ್ತನ ದೇಹವೆಂಬ ಸಭೆ ಕುರಿತಾಗಿ, ಅಥವಾ ಸಾರ್ವತ್ರಿಕ ಸಭೆ ಕುರಿತಾಗಿ ನಾನು ಮಾತಾಡ್ತಾ ಇದ್ದೇನೆ. ನಮ್ಮ ದೇವರ ಹಸ್ತಗಳಿಗೆ ತಗ್ಗಿಸಿಕೊಳ್ಳೋಣ ಪ್ರಿಯರೇ. 1 ಪೇತ್ರ 5:6 ವಾಕ್ಯ ಹೇಳ್ತದೆ, ನಿಮ್ಮನ್ನು ದೇವರ ತ್ರಾಣವುಳ್ಳ ಹಸ್ತದಲ್ಲಿ ತಗ್ಗಿಸಿಕೊಳ್ಳಿರಿ, ತಕ್ಕ ಸಮಯದಲ್ಲಿ ಆತ ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆಂಬುದಾಗಿ. ಖಂಡಿತ ಒಂದು ವೇಳೆ ನಿಮಗೆ ಒಂದು ವೇದಿಕೆಯಲ್ಲಿ ಜವಾಬ್ದಾರಿ ಸಿಗ್ಬೋದು, ಹಾಡುವಂಥ ಜವಾಬ್ದಾರಿ, ಸುತ್ತ ನಡೆಸುವಂಥ ಜವಾಬ್ದಾರಿ, ಉಪಕರಣ ಬಳಸುವಂಥ ಜವಾಬ್ದಾರಿ, ಅದು ಕಾರ್ಯಗಳು ನಿರ್ವಹಿಸುವಂಥ ಜವಾಬ್ದಾರಿ, ಸೌಂಡ್ ಸಿಸ್ಟಮ್ ಸರಿಪಡಿಸುವಂಥದ್ದು, ಅದು ತಗೊಂಡು ಹೋಗುವಂಥದ್ದು, ಚೇರ್ ಹಾಕುವ ಯಾವುದೇ ಜವಾಬ್ದಾರಿಗಳು ಸಿಕ್ಕಿದಾಗ ಕೂಡ ಪ್ರಾರ್ಥನೆ ಲೀಡ್ ಮಾಡುವಂಥದ್ದು, ಅದರಲ್ಲಿ ನಂಬಿಕಸ್ಥರಾಗಿ ನಿಲ್ಲಿರ್ತೀರಿ. ಕಾರಣ ನೀವು ಮಾಡುವಂಥದ್ದು ಸಭಾಪಾಲಕರಿಗಾಗಿ ಅಲ್ಲ, ಅಥವಾ ಬೇರೆ ಯಾರಿಗೋಸ್ಕರ, ಮನುಷ್ಯರಿಗಾಗಿ ಅಲ್ಲ ನೀವು ಮಾಡುವಂಥದ್ದು. ನೀವೆಲ್ಲ ಮಾಡುವಂಥದ್ದು ದೇವರಿಗೋಸ್ಕರವಾಗಿ, ದೇವರ ಮಹಿಮೆಗಾಗಿ ಏನೆಲ್ಲ ಮಾಡ್ತಿದ್ದೀರಾ, ದೇವರ ಮಹಿಮೆಗೋಸ್ಕರವಾಗಿ. ಅದರ ಚಿಕ್ಕದಲ್ಲಿ ನಂಬಿಗಸ್ತನ ಒಂದು ವಾಕ್ಯ ಉಂಟು, ಲೂಕನ ಪುಸ್ತಕ 16:10 ಓದುವ. ಲೂಕ್ 16:10. ಸ್ವಲ್ಪ ವಾದದಲ್ಲಿ ನಂಬಿಗಸ್ತನಾದವನು, ಸ್ವಲ್ಪ ವಾದದಲ್ಲಿ ನಂಬಿಗಸ್ತನಾಗಿರುವವನು ಬಹಳ ವಾದದಲ್ಲಿ ನಂಬಿಗಸ್ತನಾಗುವನು, ಬಹಳ ವಾದದಲ್ಲಿ ನಂಬಿಗಸ್ತನಾಗಿರುವನು. ಸ್ವಲ್ಪ ವಾದದಲ್ಲಿ ಅನ್ಯಾಯಗಾರನಾದವನು, ಸ್ವಲ್ಪ ವಾದದಲ್ಲಿ ಅನ್ಯಾಯಗಾರನಾಗಿರುವನು, ಬಹಳ ವಾದದಲ್ಲಿಯೂ ಅನ್ಯಾಯಗಾರನಾಗಿರುವನು. ನೋಡಿ, ಸ್ವಲ್ಪದರಲ್ಲಿ ನಂಬಿಗಸ್ತಿಗೆ, ಅದು ಬಹಳವಾದ ನಂಬಿಗಸ್ತಿಗೆಗೆ ಅವನು ಕೊಡಲ್ಪಡುತ್ತದೆ. ಚಿಕ್ಕದರಲ್ಲಿ ನಾವು ನಂಬಿಗಸ್ತರಾಗಿರುವುದಾದರೆ ದೇವರು ಉನ್ನತವಾದ ಮಟ್ಟಕ್ಕೆ ನಮ್ಮ ನಡೆಸುತ್ತಾನೆ. ಯೋಸೇಪ ಅವನು ಗುಲಾಮ, ಅವನು ದಾಸ, ಪೊಟಿಫರನಿಗೆ ದಾಸನಾಗಿ ಮಾರಲ್ಪಟ್ಟ.
ಅದರಲ್ಲಿ ನಂಬಿಗಸ್ತನಾಗಿದ್ದ ಅವನು. ಪ್ರತಿಯೊಂದು ಕ್ಷೇತ್ರ ನಂಬಿಗಸ್ತನಾಗಿದ್ದ. ದೇವರೇನು ಮಾಡಿದ, ಅವನ ಜೊತೆಯಲ್ಲಿದ್ದ. ದೇವರು ಅಲ್ಲಿಂದ ಅವನ ಮೇಲಕ್ಕೆತ್ತಿದ್ದ, ಅಭಿವೃದ್ಧಿ ಪಡಿಸಿದ. ಪೊಟಿಫರನ ಮನೆ ಎಲ್ಲ ಉಸ್ತುವಾರಿ ಅವನಿಗೆ ಸಿಕ್ಕಿತ್ತು. ಮ್ಯಾನೇಜರ್ ಆದ ಅಲ್ಲಿಯ ಎಲ್ಲ ಮ್ಯಾನೇಜರ್. ಪೊಟಿಫರ್ ಅವನ ಕೈಗೆ ಒಪ್ಪಿಸಿಕೊಟ್ಟ ಎಲ್ಲವನ್ನು. ಒಂದು ವಾಕ್ಯ ಓದುವ, ಆದಿಕಾಂಡ 39 2ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೆ, 2-6, 2-6 ವಾಕ್ಯ. ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಗಾಗಿ ಐಗುಪ್ತನಾದ ತನ್ನ ದನಿಯ ಮನೆಯೊಳಗೆ ಐಗುಪ್ತನಾದ ತನ್ನ ದನಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫ ಅವನು ಏಳಿಗೆಯಾಗಿ, ಎಂತ ವಾಕ್ಯ ನೋಡಿ, ಏಳಿಗೆಯಾಗಿ ಐಗುಪ್ತದ ಮಲ್ಲಿ ಪೊಟಿಫರನ ಮನೆಯಲ್ಲಿ ಸೇವಕನಾದ. ಮುಂದೆ ಓದಿ. ಯೆಹೋವನು ಯೋಸೇಫನ ಸಂಗಡವಿದ್ದು ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದನಿಯು ತಿಳಿದು. ನೋಡಿ, ದನಿಗೆ ಗೊತ್ತಾಗ್ತಾ ಇದೆ ಯೋಸೇಫನೊಂದಿಗೆ ದೇವರಿದ್ದಾನೆ, ಕಾರಣ ಅವನು ನಂಬಿಗಸ್ತನಾಗಿದ್ದ. ಮುಂದೆ ಓದಿ. ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದನಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಂದಿನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಯೋಸೇಫನ ಒಂದು ನಂಬಿಗಸ್ತಿಕೆಯನ್ನು ಇಲ್ಲಿ ಕಾಣ್ತೇವೆ. ದಾನಿಯೇಲ್ ನಂಬಿಗಸ್ತೆ ನೋಡುವ. ಡ್ಯಾನಿಯಲ್ ಚಾಪ್ಟರ್ 6:1-4, ದಾನಿಯೇಲ 6:1-4 ವಾಕ್ಯ. ದರ್ಯಾವೇಷನು ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು, ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯಾಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಆ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದನು. ಅವನು ನಂಬಿಗಸ್ತನೇ ಆಗಿದ್ದನು. ಅರಣ್ಯಕಾಂಡ 12:7 ಕೂಡ ನಾವು ನೋಡ್ತೇವೆ ಪ್ರಿಯರೇ. ಅಲ್ಲಿ ನಾವು ನೋಡ್ತೇವೆ ಮೋಶೆ ಕುರಿತಾಗಿ, ಮೋಶೆ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನೆಂಬಂಥ ಸಾಕ್ಷಿಯನ್ನು ಕರ್ತನಲ್ಲಿ ಕೊಡುವಂಥದ್ದನ್ನು ಕಾಣ್ತೇವೆ ಪ್ರಿಯರೇ. ಆದ ಕಾರಣ ಚಿಕ್ಕ ಜವಾಬ್ದಾರಿ ಆಗಿರ್ಬೋದು, ಅದು ಚಿಕ್ಕ ಒಂದು ತಲಂತ ಆಗಿರ್ಬೋದು, ಚಿಕ್ಕ ಕೃಪೆ ವರ ಆಗಿರ್ಬೋದು, ಅದನ್ನು ನಾವು ನಂಬಿಗಸ್ತರಾಗಿ ನಾವು ನಿರ್ವಹಿಸೋಣ ಪ್ರಿಯರೇ. ಉಬ್ಬುವಿಕೆ ನಮ್ಮ ಜೀವಿತದಲ್ಲಿ ಬರುವುದಕ್ಕೆ ನಾವು ಯಾವತ್ತೂ ಅವಕಾಶ ಕೊಡೋದು ಬೇಡ. ಉಬ್ಬಿಕೊಂಡ್ರೆ ನಾವು ಬೀಳ್ತೇವೆ. ಲೂಸಿಫರನ್ನು ಬಿಡಲಿಲ್ಲ ದೇವರು, ಲೂಸಿಫರನ್ನು ದೊಬ್ಬಲ್ಪಟ್ಟ ಪ್ರಿಯರೇ. ಅಷ್ಟು ದೊಡ್ಡ ಅರಸನಾದ ನೆಬೂಕದ್ನೆಚ್ಚರನು ಪ್ರಾಣಿಗಳ ಸ್ಥಿತಿಗೆ ಬರುವಂಥ 7 ವರ್ಷಗಳ ಕಾಲ ಪ್ರಾಣಿಗಳಾಗಿ ಹುಲ್ಲು ಮೇಯುವಂಥ ಸ್ಥಿತಿಗೆ ಬಂದ ಎಂಬುದಾಗಿ ನಲ್ಲಿ ಕಾಣ್ತೇವೆ ಪ್ರಿಯರೇ. ಯಾಕಂದ್ರೆ ಎಷ್ಟೇ ಹಣ ನಮಗೆ ಬಂದರು, ಎಷ್ಟೇ ದೊಡ್ಡ ಪದವಿಗಳು ನಮಗೆ ಸಿಕ್ಕಿದ್ರು, ಉಬ್ಬುವಂಥ ಸ್ವಭಾವ ನಾವು ಬರುವುದಕ್ಕೆ ನಮ್ಮಲ್ಲಿ ಅನುಮತಿ ಕೊಡಬಾರದು. ನಮ್ಮಲ್ಲಿ ಯಾವತ್ತೂ ಕೂಡ ಉಬ್ಬಿಕೊಳ್ಳುವುದಕ್ಕೆ ನಾವು ಅವಕಾಶ ಕೊಡಬಾರದು. ಯಾವಾಗಲೂ ಕೃತಜ್ಞತರಾಗಿ ದೇವರಿಗೆ ಉಪಕಾರ ಸಲ್ಲಿಸುವರಾಗಿರಬೇಕು. ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ದೇವರು ನನ್ನನ್ನು ತಂದನು, ಎಲ್ಲಿಂದ ಎಲ್ಲಿಗೆ ದೇವರು ತಂದನು. ಸೇವೆಯಲ್ಲಿ ಕೂಡ, ಸೇವೆಯಲ್ಲಿ ಆಗಿರ್ಬೋದು, ಕೆಲಸದಲ್ಲಿ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ದೇವರು ನಮ್ಮನ್ನು ಮೇಲಕ್ಕೆ ತಂದಾಗ ನಾವು ಏನು ಮಾಡಬೇಕು? ದೇವರಿಗೆ ಯಾವಾಗಲೂ ಉಪಕಾರ ಸ್ತುತಿ ಮಾಡುವರಾಗಿರಬೇಕು. ದೇವರ ಹೇಳಬೇಕು, ನಾ ದೇವರೇ ಉಬ್ಬಿಕೊಳ್ಳುವಂಥ ಸ್ವಭಾವನಲ್ಲಿ ಬರದಾಗಿ ಕಾಪಾಡು ಎಂಬುದಾಗಿ. ಒಂದು ಸಲ ಉಬ್ಬುವಿಕೆ ಬಂದು ಬಿಟ್ಟರೆ ಬಿದ್ದು ಹೋಗುತ್ತೇವೆ. ಆದರೆ ಕೊನೆಯ ದಿವಸಗಳಲ್ಲಿ ಅನೇಕರು ಉಬ್ಬಿಕೊಳ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ. ಓಕೆ, ಮುಂದೆ 18ನೇ ಸ್ವಭಾವವನ್ನು ಓದಿಕೊಳ್ಳೋಣ. ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು. 18ನೇ ಸ್ವಭಾವ ಏನಂದ್ರೆ
ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವುದು. ದೇವರ ಮೇಲೆ ಪ್ರೀತಿ ಇಲ್ಲ. ಅಲ್ಲಲ್ಲಿಯ ದೇವರು ಇವತ್ತು ನಾವು ನೋಡ್ತೇವೆ ಲೋಕದಲ್ಲಿ ಅನೇಕರಲ್ಲಿ ದೇವರ ಮೇಲೆ ಪ್ರೀತಿ ಇರಲ್ಲ. ಭೋಗಗಳಿಗೆ ಹೆಚ್ಚು ಮಾನ್ಯತೆ ಕೊಡ್ತಾರೆ, ಭೋಗಗಳನ್ನೇ ಪ್ರೀತಿಸ್ತಾರೆ. ಇವತ್ತು ನಾವು ಇನ್ನೊಂದು ವಿಷಯ ಹೇಳಬೇಕಾದ್ರೆ, ಕಳೆದ ಮಾರ್ಚ್ ನಂತರವಾಗಿ ಲಾಕ್ಡೌನ್ ಬಂತು. ಕೊರೋನಾ ನಿಮಿತ್ತವಾಗಿ ಎಲ್ಲರೂ ಮನೆಯ ಒಳಗೆ ಇರಬೇಕಾದ ಪರಿಸ್ಥಿತಿ ಬಂದುಬಿಡ್ತು. ಎಷ್ಟು ಜನ ಆ ಸಮಯವನ್ನು ಸದುಪಯೋಗ ಪಡಿಸಿಕೊಂಡಿದ್ದಾರೆ ಗೊತ್ತಿಲ್ಲ. ಇದು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವಂಥ ಸಮಯ ಪ್ರಿಯರಿದು. ಎಷ್ಟೋ ಜನರು ಆರಾಮವಾಗಿ ಟಿ ವಿ ಮುಂದೆಯೋ ಯೂಟ್ಯೂಬ್ ಮುಂದೆಯೋ ಫೇಸ್ಬುಕ್ ಮುಂದೆ ಸಮಯವನ್ನು ಕಳೆದಿರಬಹುದು. ಗಂಟೆಲ್ಲ ವೇಸ್ಟ್ ಮಾಡಿರಬಹುದು. ತಿನ್ನುವುದು, ಕುಡಿಯುವುದು, ಮಲಗುವುದು, ಆ ರೀತಿಯಲ್ಲಿ ಎಷ್ಟೋ ಜನರು ಸಮಯ ಕಳೆದಿರಬಹುದು. ಸಿಕ್ಕಿದ ಸಮಯವನ್ನು ದೇವರಿಗೋಸ್ಕರ ಎಷ್ಟು ವ್ಯಯ ಮಾಡಿದ್ದೇವೆ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ. ಎಷ್ಟು ಗಂಟೆ ಪ್ರಾರ್ಥಿಸಿದ್ದೇವೆ, ಎಷ್ಟು ಗಂಟೆ ದೇವರನ್ನು ಆರಾಧಿಸಿದ್ದೇವೆ, ಎಷ್ಟು ಗಂಟೆ ದೇವರ ವಾಕ್ಯ ಓದಿದ್ದೇವೆ, ಧ್ಯಾನಿಸಿದ್ದೇವೆ, ಕುಟುಂಬ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಅನೇಕರು ಚರ್ಚಿಗೆ ಬರುವ ಸಮಯದಲ್ಲಿ ಭಾನುವಾರ ದಿವಸ ವಾರಕ್ಕೊಮ್ಮೆ, ವಿದೇಶದಲ್ಲಿ ಶುಕ್ರವಾರ, ಗಲ್ಫ್ ರಾಷ್ಟ್ರಗಳಲ್ಲಿ ಶುಕ್ರವಾರ ಆರಾಧನೆ ದಿವಸವಾಗಿದೆ. ಕಾರಣ ಅಲ್ಲಿ ಶುಕ್ರವಾರ ರಜೆ, ಭಾರತದಲ್ಲಿ ಭಾನುವಾರ ರಜೆ ಇದೆ. ಕೆಲವರು ಕ್ರೈಸ್ತ ರಾಷ್ಟ್ರಗಳಲ್ಲಿ ಭಾನುವಾರ ರಜೆ ಇರ್ತದೆ. ದೇವಜನರು ಸಭೆಯಾಗಿ ಕೂಡುವಂಥ ಒಂದು ಸಮಯ ಅದು. ಐಕ್ಯವಾಗಿ ದೇವರನ್ನು ಆರಾಧಿಸುವಂಥ ಒಂದು ಸಮಯ. ಅನೇಕರು ಏನು ಮಾಡ್ತಾರೆ ಗೊತ್ತುಂಟ? ಪ್ರಥಮ ಸ್ಥಾನ ಯಾವುದಕ್ಕೆ ಕೊಡ್ತಾರೆ? ಪಿಕ್ಚರ್ ನೋಡುವುದಕ್ಕಾಗಿ, ಬೇರೆ ಲೌಕಿಕವಾದ ಕಾರ್ಯಕ್ರಮಗಳಿಗೆ ಹೋಗುತ್ತಾರೆ. ಯಾಕೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತಾನೆ, ಭಾನುವಾರ ದಿವಸ ದೇವರನ್ನು ಆರಾಧಿಸುವಂಥ ದಿವಸವಾಗಿದೆ. ದೇವಜನರಾದ ನಾವು ದೇವರನ್ನು ಆರಾಧಿಸುವುದಕ್ಕೋಸ್ಕರ ಸಮಯವನ್ನು ತಗೊಳ್ಳುವಂಥ ದಿವಸ, ದೇವಜನ ಒಟ್ಟಾಗಿ ಸೇರಿ ದೇವಾದಿ ದೇವನನ್ನು ಆರಾಧಿಸುವಂಥ ಒಂದು ದಿವಸ ಭಾನುವಾರ ದಿವಸವಾಗಿದೆ. ಲೋಕದವರು ಏನು ಮಾಡ್ತಾರೆ? ಅದೇ ದಿವಸ ಮದುವೆಗೆ ಫಂಕ್ಷನ್ ಇಟ್ಟುಕೊಳ್ಳುವುದು, ಅವರ ಬೇರೆ ಕಾರ್ಯಕ್ರಮಗಳು ಇಟ್ಟುಕೊಳ್ಳುವಂಥದ್ದು, ಎಲ್ಲ ಯಾವುದೇ ಫಂಕ್ಷನ್ಗಳನ್ನು ಇಟ್ಟುಕೊಳ್ಳುವಂಥದ್ದು, ಕಾರ್ಯಕ್ರಮ ಇಟ್ಟುಕೊಳ್ಳುವಂಥದ್ದು ಅದೇ ದಿವಸ ಆಗಿರುತ್ತದೆ. ಅನೇಕರಿಗೆ ಒಂದು ಸಮರ್ಪಣೆ ಇಲ್ಲದ ನಿಮಿತ್ತ, ದೈವಿಕವಾದ ಕಮಿಟ್ಮೆಂಟ್ ಇಲ್ಲದ ನಿಮಿತ್ತ, ದೇವರಿಗೋಸ್ಕರ ಒಂದು ಕಮಿಟ್ಮೆಂಟ್ ಇಲ್ಲದ ನಿಮಿತ್ತ ಫಸ್ಟ್ ಅಲ್ಲಿಗೆ ಹೋಗುತ್ತಾರೆ. ಇನ್ನು ಕೆಲವರು ಕಂಡಿದ್ದೇನೆ ನಾನು, ವರ್ಷಿಪ್ ಆಗುವವರೆಗೆ ಇರ್ತಾರೆ, ವರ್ಷಿಪ್ ಆರಾಧನೆ ಭಾಗ ಆಗುವವರೆಗೆ ಇರ್ತಾರೆ. ವಾಕ್ಯ ಭಾಗಕ್ಕಿರಲ್ಲ, ಕಾಣಿಕೆ ಭಾಗ ಆಗಿರ್ಬೋದು, ವಾಕ್ಯ ಭಾಗ ಆಗಿರ್ಬೋದು, ಕೊನೆಯ ಬ್ಲೆಸ್ಸಿಂಗ್ ಅಲ್ಲಿಗೆ ಅವರು ಇರೋಲ್ಲ. ವರ್ಷಿಪ್ ಆಗಿ ಅವರ ಭಾವನೆ ಏನಂದ್ರೆ ವರ್ಷಿಪ್ ಮಾಡಿ ಹೋದರೆ ಸಾಕು. ಎಲ್ಲಿಗೆ ಹೋಗೋದು? ಲೌಕಿಕವಾದ ಕಾರ್ಯಕ್ರಮಗಳಿಗೆ ಅಲ್ಲ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ, ದೇವರಿಗಾಗಿ ನಮಗೊಂದು ಕಮಿಟ್ಮೆಂಟ್ ಇದೆಯಾ? ಆತ್ಮಿಕ ವಿಚಾರದಲ್ಲಿ ನಮಗೊಂದು ಕಮಿಟ್ಮೆಂಟ್ ಇದೆಯಾ? ಕಮಿಟ್ಮೆಂಟ್ ವಿಚಾರದಲ್ಲಿ ಮಾತಾಡುವಾಗ, ನಾನು ಒಂದು ಟೈಮಲ್ಲಿ ಅಂಡರ್ವರ್ಲ್ಡ್ಗೋಸ್ಕರ ಕೆಲಸ ಮಾಡುವಾಗ ಸಮಯದಲ್ಲಿ ನಮ್ಮ ವಿಚಾರಗಳಿಗೆ ಒಂದು ಕಮಿಟ್ಮೆಂಟ್ ಇತ್ತು. ಆ ಸಮಯದಲ್ಲಿ ಜೀವ ಹೋದ್ರು, ಅಪರಾಧಿಗಳಾಗಿದ್ದರು, ಅಪರಾಧ ಮನೋಗಳಾಗಿದ್ದರು, ಒಂದು ಕಮಿಟ್ಮೆಂಟ್ ಇತ್ತು ನಮಗೆ. ಭಯೋತ್ಪಾದಕರ ಕಮಿಟ್ಮೆಂಟ್ ನೋಡಿ, ಜೀವ ಕೊಡ್ತಾರೆ, ಅವರು ಬೇರೆಯವ್ರನ್ನು ಸಾಯಿಸಿ ಬಿಡ್ತಾರೆ. ಅದು ದೇವರ ಮಕ್ಕಳು, ಸತ್ಯವನ್ನು ತಿಳಿದವರು. ನಮಗೆ ಒಂದು ಕಮಿಟ್ಮೆಂಟ್ ಬೇಡವಾ ದೇವರ ವಿಚಾರದಲ್ಲಿ? ಭಾನುವಾರ ದೇವರನ್ನು ಆರಾಧನೆ ಮಾಡಲಿಕ್ಕೆ ಬಂದೇ ಬರುತ್ತೇನೆ. ಶುಕ್ರವಾರ ಉಪವಾಸ ಕೂಟ ಕೆಲವು ಸಭೆಗಳಲ್ಲಿ ಮಾಡ್ತಾರೆ, ಕೆಲವರು ಬೇರೆ ದಿವಸ ಇರ್ಬೋದು. ಉಪವಾಸ ಕೂಟ ಸಭೆಯಲ್ಲಿ ಇಟ್ಟಾಗ ನಾನು ಬರ್ತೇನೆ, ಮನೇಲಿ ಫ್ರೀ ಇದ್ದರೆ. ವಿಶೇಷ ಕೂಟ ಇರುವಾಗ ಬರ್ತೇನೆ. ಕಾರಣ ಅದು ಇಡುವಂಥ ಉದ್ದೇಶ ಏನು? ಸಭೆಯಲ್ಲಿ 40 ಡೇಸ್ ನಮ್ಮ ಸಭೆಯಲ್ಲಿ ಈಗ ಪ್ರಾರ್ಥನೆ ನಡೀತಾ ಉಂಟು. ಫಾಸ್ಟಿಂಗ್ ಪ್ರೇಯರ್ ಆಗಿರ್ಬೋದು, ವಿಶೇಷ ಕೂಟಗಳಾಗಿರ್ಬೋದು, ಸಭಾ ಆರಾಧನೆಗಳಾಗಿರ್ಬೋದು. ಇದು ದೇವಜನರ ಭಕ್ತಿ ವೃದ್ಧಿಗೋಸ್ಕರ. ಅದು ಅಂಥ ಒಂದು ಸಂದರ್ಭಗಳಲ್ಲಿ ನಾವು ಎಲ್ಲಿ ಹೋಗ್ತೇವೆ ಅಂದರೆ, ಕೆಲಸಕ್ಕೆ ಹೋದರೆ ಓಕೆ, ದೇವರಿಗೆ ಸ್ತೋತ್ರ. ಕೆಲಸ ಬಿಟ್ಟು ನಮಗೆ ಬರಲಿಕ್ಕೆ ಆಗಲ್ಲ, ರಜೆ ಸಿಗಲ್ಲ ಕೆಲವರಿಗೆ, ಅದು ಬೇರೆ ವಿಚಾರ. ಅನೇಕ ಸಲ ಮನೆಯಲ್ಲಿ ಫ್ರೀ ಆಗಿದ್ದರೂ ಕೂಡ ನಾವು ಕಳೆಯುವುದು ಸಮಯ ಟಿ ವಿ ಮುಂದೆ ಅಥವಾ ಮೊಬೈಲನ್ನು ಕೈಲಿಟ್ಕೊಂಡು ಮೊಬೈಲ್ ಮುಂದೆ, ಫೇಸ್ಬುಕ್ ಮುಂದೆ, ವಾಟ್ಸಪ್ ಮುಂದೆ, ಯೂಟ್ಯೂಬ್ ಮುಂದೆ ಸಮಯ ಕಳೀತೇವೆ. ವ್ಯರ್ಥವಾಗಿ ಆ ಸಮಯ ಕಳೀತೇವೆ ನಾವು. ವಾಕ್ಯ ಏನು ಹೇಳ್ತದೆ? ಎಫೆಸ 5:16, ಎಫೆಸ 5:16 ಓದಿ. ಈ ದಿನಗಳು ಕೆಟ್ಟವುಗಳಾಗಿವೆ, ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ನೋಡಿ, ಕೆಲವರಿಗೆ ಏನಂದ್ರೆ ಒಂದು ನೆವ ಬೇಕು, ಹಣ ತುಂಬ ಬೇಕಾದಷ್ಟು ಇರ್ತದೆ ಅನೇಕರಲ್ಲಿ.
ಏನೊಂದು ದೊಡ್ಡ ಊಟ ಫಂಕ್ಷನ್ ಮಾಡಿ ಜನರು ಕರೆಯಬೇಕಂತ ಒಂದು ಇದು ಇರ್ತದೆ. ಒಂದು ಬಡ್ಡೆ ಆಗಿರ್ಬೋದು, ಬಡ್ಡೆ ಆಚರಣೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಪ್ರೈಸ್ ಗಾಡ್, ಬಡ್ಡೆ ಆಗಿರ್ಬೋದು. ಈಗ ಸತ್ತ ದಿವಸಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ, ಅದು ಬೇರೆ. ಸತ್ತ 10ನೇ ವರ್ಷ, ಸತ್ತ 11ನೇ ವರ್ಷ ಅಂತ ಹೇಳಿ ಕ್ಯಾಟ್ರಿಂಗ್ ಎಲ್ಲ ಕರೆದು ಒಳ್ಳೆ ಕೂಟು ಕೊಡೋರು ಈಗಲೂ ಇದ್ದಾರೆ. ಒಂದು ನೇವ ಬೇಕು. ಆ ಫಂಕ್ಷನ್ನಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡುವುದು, ಒಂದು ಚಿಕ್ಕ ವಾಕ್ಯವನ್ನು ಕೊಡುವಂಥದ್ದು, ಬಂದವರಿಗೆ ಚಿಕ್ಕ ಆರಾಧನೆ ನಡೆಸುವಂಥದ್ದು, ದೇವರಿಗೆ ಅಲ್ಲಿ ಅವಕಾಶನೇ ಇರಲ್ಲ. ದೇವರಿಗೆ ಅಲ್ಲಿ ಅವಕಾಶನೇ ಕೊಡಲ್ಲ ಪ್ರಿಯರೇ. ಭೋಗಗಳಿಗೆ ನಾವು ಅವಕಾಶ ಕೊಡ್ತಾ ಇದ್ದೇವೆ. ಬಡ್ಡೆ ಆಚರಿಸ್ತೀರಾ, ಫಸ್ಟ್ ಯಾರನ್ನು ಕರೀತೀರಿ, ನಿಮ್ಮ ನೆಂಟರನ್ನು, ಸ್ನೇಹಿತರನ್ನು, ಒಂದು ವೇಳೆ ಫಂಕ್ಷನ್ ನಡೆಸುವುದಾದ ಕಾರ್ಯಕ್ರಮ, ಒಂದು ಫಸ್ಟ್ ಆರಾಧನೆ, ನಂತರ ಪ್ರಾರ್ಥನೆ, ದೇವರ ವಾಕ್ಯ, ಇದಕ್ಕೆ ಪ್ರಥಮ ಸ್ಥಾನ ಕೊಡಿ. ಇಲ್ಲ ಅವ್ರು ಏನು ಎನಿಸ್ತಾರೋ ಗೊತ್ತಿಲ್ಲ, ಅಲ್ಲಲ್ಲಿಯ ಇವ್ರು ಏನು ಎನಿಸ್ತಾರೋ ಗೊತ್ತಿಲ್ಲ. ಕೆಲವೊಬ್ರು ಹೀಗೆ ಇರ್ತಾರೆ, ಅವರಿಗೆ ಕುಡಿಯೋದು ಮದ್ಯಪಾನ ಇಷ್ಟ, ಅದನ್ನು ನಾನು ಸ್ವಲ್ಪ ಅವರಿಗೋಸ್ಕರ ಸ್ವಲ್ಪ ತಗೊಂಡು ಬರ್ತೇನೆ. ನಾನು ಯಾವ ದಿವಸ ರಕ್ಷಣೆ ಹೊಂದಿದ್ದೇನಲ್ಲ, ಆ ಸಮಯದಿಂದ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೂ ಮದ್ಯವನ್ನಾಗಲಿ ಬಿಯರನ್ನಾಗಲಿ ಈ ತಪ್ಪಾದ ಸಂಗತಿಗಳನ್ನು ತಂದದ್ದೇ ಇಲ್ಲ ಪ್ರಿಯರೇ, ಜನರು ಮೆಚ್ಚಿಸುವುದಕ್ಕೋಸ್ಕರವಾಗಿ. ಅಲ್ಲಲ್ಲಿಯ ದೇವರು ಎರೆಮನೆಗೆ ಒಂದು ಮಾತನ್ನು ಹೇಳಿದ ಪ್ರಿಯರೇ, ನೀನು ಅವರಂತೆ ಆಗುವುದಿಲ್ಲ, ಅವರು ನಿನ್ನಂತೆ ಆಗುತ್ತಾರೆ. ಎರೆಮೆ 15:19-20 ವಾಕ್ಯ ಓದುವ. ಇದರಿಂದ ಯೆಹೋವನು ಹೀಗಂದಿದ್ದಾನೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದುದನ್ನು ನಿರಾಕರಿಸಿ ಅಮೂಲ್ಯವಾದುದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗದಿರುವಿ. ನಾನು ನಿನ್ನನ್ನು ಈ ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗಿಕೊಳ್ಳದಿರುವಿ. ದೇವರೇನು ಹೇಳ್ತದೆ ಎರೆಮೀನಿಗೆ? ಜನರು ನಿನ್ನ ಕಡೆಗೆ ತಿರುಗಬೇಕೇ, ನೀನು ಅವರ ಕಡೆ ತಿರುಗುವುದಲ್ಲ. ಜನರನ್ನು ಮೆಚ್ಚಿಸುವಂಥ ಕೆಲಸ ನಾವು ಮಾಡಬಾರದು. ಅವರಿಗೆ ಇದೆಲ್ಲ ಇಷ್ಟ, ಅದು ವಾಕ್ಯ ಹೇಳ್ತದೆ, ಇದು ತಪ್ಪು. ಕಾಂಪ್ರಮೈಸ್ ಮಾಡಬಾರದು. ನಮ್ಮ ಕಾರ್ಯಕ್ರಮಗಳಿಗೆ ಮದ್ಯಪಾನ, ಬಿಯರ್, ವೈನ್, ಸಿಗರೇಟ್ ಇವೆಲ್ಲ ತಕೊಂಡು ಬರಬಾರ್ದು. ನಾವು ಕಾಂಪ್ರಮೈಸ್ ಮಾಡಬಾರದು. ವಾಕ್ಯದೊಟ್ಟಿಗೆ ರಾಜಿ ಮಾಡಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಜನರು ಮೆಚ್ಚಿಸುವುದಲ್ಲ ನಮ್ಮ ಒಂದೇ ಉದ್ದೇಶ. ಅವರು ದೇವರನ್ನು ತಿಳ್ಕೋಬೇಕು, ಅವ್ರು ದೇವರಿಗಾಗಿ ಜೀವಿಸಬೇಕು, ಅವರು ಪರಲೋಕಕ್ಕೆ ಬರಬೇಕು. ಅದು ನಮ್ಮ ಹೃದಯದ ಮಿಡಿತ ಆಗಿರಬೇಕು ಪ್ರಿಯರೇ. ಒಂದು ವೇಳೆ ಅವರಿಗೆ ಇಷ್ಟ ಇಲ್ಲ, ಅವ್ರು ಕುಡುಕತನ ಬೇಕು, ಅವ್ರಿಗೆ ಮುಂಚಿತವಾಗಿ ಪ್ರೀತಿಯನ್ನು ತಿಳಿಸಿರಿ. ನಮ್ಮ ಮನೆಯಲ್ಲಿ ಕಾರ್ಯಕ್ರಮದಲ್ಲಿ ನಾವು ಮದ್ಯಪಾನ ತರುವುದಿಲ್ಲ, ಬಿಯರ್ ತರುವುದಿಲ್ಲ, ವೈನ್ ತರುವುದಿಲ್ಲ, ಈ ಸಂಗತಿ ತರುವುದಿಲ್ಲ, ದಯಮಾಡಿ ಶ್ರಮಿಸಬೇಕು. ಊಟ ಇರ್ತದೆ, ಸಾಫ್ಟ್ ಡ್ರಿಂಕ್ಸ್ ಇರ್ತದೆ, ಮುಂಚಿತವಾಗಿ ತಿಳಿಸಬೇಡಿ ಪ್ರೀತಿಯಿಂದ. ಅಲ್ಲಲ್ಲೂಯ, ಜನರು ಮೆಚ್ಚಿಸುವಂಥ ಒಂದು ಕಾರ್ಯ ನಾವು ಮಾಡಲಿಕ್ಕೆ ಹೋಗಬಾರ್ದು. ಕಾರಣ ಯಾಕೆ ಗೊತ್ತು ನಾನು ಹೇಳೋಕ್ಕೆ ಕಾರಣ? ಎಷ್ಟೋ ಕ್ರೈಸ್ತ ವಿಶ್ವಾಸಕ್ಕೆ ಬಂದ ನಂತರ ಅವರ ಕಾರ್ಯಕ್ರಮಗಳಲ್ಲಿ ಮದ್ಯಪಾನ ಕೊಟ್ಟಂಥ ಎಷ್ಟೋ ಉದಾಹರಣೆಗಳುಂಟು. ಕಳೆದ ಕೆಲವು ವರ್ಷಗಳಿಂದ ಒಂದು ದೇಶಕ್ಕೆ ನಾನು ಹೋಗಿದ್ದೆ. ಯಾವ ದೇಶ ಅಂತೇಳಿ, ಇದು ಸಾಧಾರಣ ಒಂದು 2008ನೇ ಇಸ್ವಿ. ಆಗ ನಾನು ಯಾವ ಸಭೆಯವರು ನಾನು ಇನ್ವೈಟ್ ಮಾಡಿದ್ದಾರಲ್ಲ, ಆ ಸಭಾ ಪಾಲಕರು ಹತ್ರ ಬಳಿ ಒಂದು ಮಾತು ಹೇಳಿದೆ. ಅಂದರೆ ಒಂದು ದೇಶದಲ್ಲಿ ಸೇವೆ ಮುಗಿಸಿ ಆ ದೇಶಕ್ಕೆ ನಾನು ಹೋದದ್ದು. ನಾನು ಯಾವ ದೇಶದಲ್ಲಿ ಸೇವೆ ಮುಗಿಸಿ ಬಂದೆ ಅಲ್ಲ, ಅಲ್ಲಿ ಒಂದು ಕುಟುಂಬ, ನನ್ನ ಪರಿಚಯದ ಕುಟುಂಬ, ಅವರದು ತಂಗಿದ್ದು ಮದುವೆ ಇದೆ, ಪಾಸ್ಟರ್ ದಯಮಾಡಿ ನೀವು ಹೋಗಿ, ನಿಮಗೆ ಇನ್ವೈಟ್ ಮಾಡಿದ್ದಾರೆ ಅಂತ ಹೇಳಿದರು. ಅದಕ್ಕೆ ನಾನು ಈಗ ಬಂದಂಥ ದೇಶದ ಆ ಸಭಾಪಾಲಕರ ಬಳಿ ಹೇಳಿದೆ, ಪಾಸ್ಟ್ರೇ ನನಗೆ ಎಲ್ಲಿ ಅಂತ ಗೊತ್ತಿಲ್ಲ ಹೋಗೋದು, ಅದು ಇಂಥ ಕಡೆ ಒಂದು ಮದುವೆ ಆಯಿತು, ಹಾಗಾದ್ರೆ ಆ ಮದುವೆಗೆ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ ಅಂತ ಹೇಳಿದರು ಅವರು. ನನಗೆ ಸುಲಭವಾಯಿತು. ಬೇರೆ ಇಬ್ಬರು ಸಭಾಪಾಲಕರು ನಮ್ಮ ಜೊತೆ ಸೇರಿಕೊಂಡು ಸುಮಾರು ಒಂದು 4 ಜನ ಸೇವಕರು ನಾವು ಆ ಮದುವೆಗೆ ಹೋದೆವು. ಹೋದಂಥ ಸಂದರ್ಭದಲ್ಲಿ ಅದು ಯಾವ ಮದುವೆ? ವಿಶ್ವಾಸಿಗಳ ಮದುವೆ. ಗಂಡು ಗೋವಾದವರು, ಈ ಸಹೋದರಿ ಮಂಗಳೂರಿನವರು. ಅಲ್ಲಿಷ್ಟ ಆಯ್ತಾಯಿತು. ಪಿಕ್ಚರ್ ಹಾಡುಗಳನ್ನು ಹಾಡಿ ಕುಡಿತಾ, ಬೇಕಾದಷ್ಟು ಕುಡಿಲಿಕ್ಕೆ ಅಲ್ಲಿ ಬಿಸ್ಕಿಯಲ್ಲಿ ಇಟ್ಟಿದ್ದಾರೆ, ಕುಡಿತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾವೊಂದು ಅರ್ಧ ಗಂಟೆ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ. ನನಗೆ ಪಾಸ್ಟಿಗೆ ಹೇಗೆ ಹೇಳೋದು ನನಗೆ, ಯಾಕಂದರೆ ನಾನು ದಾಕ್ಷಿಣ್ಯ ನನಗೆ ಹೇಳಲಿಕ್ಕೆ ಸಭಾಪಾಲಕರ ಬಳಿ ನಾನು ಗಟ್ಟಿಯಾಗಿ ದಮ್ಮಿಟ್ಟುಕೊಂಡು ಕೂತ್ಕೊಂಡೆ ಅಲ್ಲಿ. ಆ ಪಾಸ್ಟ್ ಅರ್ಧ ಗಂಟೆ ನನ್ನ ಬಳಿ ಅದು ಪಾಸ್ಟೇ ನನಗೆ ಕೂತ್ಕೊಳ್ಳಿಕ್ಕೆ ದಯಮಾಡಿ
ನಾನು ಹೋಗ್ತಾ ಇದ್ದೇನೆ, ನಾನು ಭಾಷೆ ಅದನ್ನೇ ನಾನು ನಿಮ್ಗೆ ಹೇಳ್ಕಿದ್ದೆ ಅಂತ ಹೇಳಿದೆ. 4 ಜನ ಸಭಾ ಪಾಲಕರು ನಾವು ಮೆಲ್ಲಗೆ ಎದ್ದು ಆಚೆ ಕಡೆ ಬಂದುಬಿಟ್ಟು, ಹಿಂದಕ್ಕೆ ಬಂದುಬಿಟ್ಟು. ಇದು ನನ್ನ ಜೀವಿತದಲ್ಲಿ ನಡೆದಂಥ ಒಂದು ಸಂಗತಿ ಪ್ರಿಯರೇ. ಆದ ಕಾರಣ ಕೊನೆಯ ದಿವಸಗಳಲ್ಲಿ ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವಂಥವರು ಇರುತ್ತಾರೆ. ದೇವ ಮಗುವೇ, ನಿನ್ನ ಜೀವಿತದಲ್ಲಿ ಇಂಥ ಕಾರ್ಯಕ್ಕೆ ಅವಕಾಶ ಕೊಡಬಾರದು. ಮೊದಲ ಪ್ರೀತಿ ದೇವರಿಗೆ. ಯಾವಾಗಲೂ ಫಸ್ಟ್ ಪ್ರೀತಿ ದೇವರಿಗೆ ಕೊಡಬೇಕು. ದೇವರಿಗೆ ಮೊದಲ ಗೌರವ ಕೊಡಬೇಕು. ದೇವರಿಗೆ ಮೊದಲ ಮಾನ ಎಲ್ಲಕ್ಕಿಂತ ನಾವು ಕೊಡಬೇಕು. ಅವಾಗ ದೇವರು ನಮ್ಮನ್ನು ಆಶ್ವಸ್ತಾನೆ. ಒಂದು ವಾಕ್ಯ ಉಂಟು, 1 ಸಾಮುವೇಲ 2:30-31 ನನ್ನನ್ನು ಸನ್ಮಾನಿಸುವವನನ್ನು ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ತಿರಸ್ಕರಿಸುವವನನ್ನು ನಾನು ತಿರಸ್ಕರಿಸ್ತೇನೆ ಅಂತ ಅಲ್ಲಿ ಕರ್ತನು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ದೇವರನ್ನು ದೇವರು ಸನ್ಮಾನಿಸ್ತಾನಂತೆ. ದೇವರು ತಿರಸ್ಕರಿಸುವವನನ್ನು ದೇವರು ತಿರಸ್ಕರಿಸ್ತಾನೆಂಬುದಾಗಿ ಅಲ್ಲಿ ಕರ್ತನು ಹೇಳುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಆದ ಕಾರಣ ಭೋಗಗಳನ್ನು ಪ್ರೀತಿಸುವಂಥದ್ದಲ್ಲ. ನೋಡಿ, ಲೂಕ 16:19-31 ವಾಕ್ಯ ಓದುವಾಗ ಐಶ್ವರ್ಯವಂತ ಲಾಜರನ ಅಲ್ಲಿ ಘಟನೆಯನ್ನು ಕಾಣ್ತೇವೆ ನಾವು. ಮೇಲೆ ಏನು ಹೆಡ್ಡಿಂಗ್ ಕೊಟ್ಟಿದೆ ಅಲ್ಲಿ, ಆ ಒಂದು ವಿಷಯಕ್ಕೆ ಏನು ಹೆಡ್ಡಿಂಗ್ ಕೊಟ್ಟಿದೆ? ಭೋಗ ಪುರುಷ. ಏನು ಕೊಟ್ಟಿದೆ? ಭೋಗ ಪುರುಷ. ಐಶ್ವರ್ಯವಂತನಿಗೆ ಸತ್ಯವೇದ ಕೊಡುವಂಥ ಹೆಸರು ಏನು ಗೊತ್ತುಂಟಾ? ಭೋಗ ಪುರುಷ. ದೇವರು ನನಗೂ ನಿನಗೂ ಈ ಹೆಸರು ಕೊಡದಾಗಿ ನಾವು ಎಚ್ಚರಿಕೆ ವಹಿಸೋಣ. ಭೋಗ ಪುರುಷ, ಭೋಗ ಸ್ತ್ರೀ ಅಂತ ನಮ್ಮನ್ನು ದೇವರು ಈ ಹೆಸರಿನಿಂದ ಕರೆಯಬಾರದು. ನಾವು ಭೋಗಿಗಳಾಗಬಾರದು. ಪ್ರಥಮ ಸ್ಥಾನ ದೇವರಿಗೆ. ನಮ್ಮ ಮನೆಯಲ್ಲಿ ಮದುವೆ ನಡೆಯಲಿ, ನಮ್ಮ ಮನೆಯಲ್ಲಿ ಹುಟ್ಟಿದ ಹಬ್ಬ ನಡೆಯಲಿ, ನಮ್ಮ ಮನೆಯಲ್ಲಿ ಚೈಲ್ಡ್ ಡೆಡಿಕೇಶನ್ ನಡೆಯಲಿ, ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯಲಿ, ಆ ಕಾರ್ಯಕ್ರಮದ ಪ್ರಥಮ ಸ್ಥಾನ ದೇವರಿಗೆ ನಾವು ಕೊಡುವ, ದೇವರ ವಾಕ್ಯಕ್ಕೆ ಕೊಡುವ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಓಕೆ, ಮುಂದಿನ ವಾಕ್ಯ ಓದಿಕೊಳ್ಳೋಣ. 19ನೇ ಸ್ವಭಾವ, 2 ತಿಮೋಥಿ ಚಾಪ್ಟರ್ 3. ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಭಕ್ತಿಯ ವೇಷವಿದ್ದು ಅದರ ಬಲ ಬೇಡವೆನ್ನುವವರು. ಅದರ ಅರ್ಥ ಏನು ಪ್ರಿಯರೇ? ಈ ಶಾಸ್ತ್ರಿಗಳು ಫರಿಸಾಯರು ಹೇಗಿದ್ದರಂದ್ರೆ, ಲೂಕ 11:1ನೇ ವಾಕ್ಯದಿಂದ ಮತ್ತೆ 23:1ನೇ ವಾಕ್ಯದಿಂದ ಓದಿದ್ರೆ ಗೊತ್ತಾಗ್ತದೆ, ಇವರು ಕಪಟಿಗಳಾಗಿದ್ದರು. ಕೇವಲ ಭಕ್ತಿಯ ವೇಷ ಮಾತ್ರ ಹಾಕ್ಕೊಂಡಿದ್ದರು. ದೇವರ ಮೇಲೆ ಅವರಿಗೆ ಭಯ ಇರಲಿಲ್ಲ, ದೇವರಿಗೆ ಭಯಪಡ್ತಾ ಇರಲಿಲ್ಲ, ದೇವರ ಪ್ರೀತಿ ಇರಲಿಲ್ಲ, ಪರಿಶುದ್ಧವಾದ ಜೀವಿತವರಲ್ಲಿ ಇರಲಿಲ್ಲ. ತೋರಿಕೆಗೋಸ್ಕರ, ಜನರ ತೋರಿಕೆಗೋಸ್ಕರವಾಗಿ ಉದ್ದುದ್ದ ಪ್ರಾರ್ಥನೆ ಮಾಡುವಂಥದ್ದು, ಈ ರೀತಿಯ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದರು ಪ್ರಿಯರೇ. ನಮ್ಮನ್ನು ಪರೀಕ್ಷೆ ಮಾಡಿಕೊಡುವ. ಭಕ್ತಿಯ ವೇಷ ಹಾಕಿಕೊಂಡು ಇವತ್ತು ಅದರ ಬಲವನ್ನು ಬೇಡವೆಂತ ಇದ್ದೇವಾ? ಭಕ್ತಿಯ ವೇಷ ಇದೆ, ಪರಿಶುದ್ಧವಾದ ಜೀವಿತ ನಮ್ಮಲ್ಲಿ ಇದೆಯಾ? ದೇವರಿಗೆ ಇವತ್ತು ಭಯಪಟ್ಟು ಜೀವಿಸ್ತಾ ಇದ್ದೇವಾ ನಾವು? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಇನ್ನೊಬ್ಬರಿಗೆ ತೋರಿಸಿಕೊಡುವುದಕ್ಕಾಗಿ ಅಲ್ಲ ಭಕ್ತಿ ಮಾಡುವಂಥದ್ದು. ಚರ್ಚಿಗೆ ಆರಾಧನೆಗೆ ಬರುವುದು, ಉಪವಾಸ ಕೂಟಕ್ಕೆ ಬರುವುದು, ಅಥವಾ ವಿಶೇಷ ಕೂಟಕ್ಕೆ ಬರುವಂಥದ್ದು, ಅಥವಾ ಸತ್ಯವೇದ ಓದುವಂಥದ್ದು, ನಾನು ಎಲ್ಲರಿಗಿಂತ ಉತ್ತಮನೆಂಬುದಾಗಿ ತೋರಿಸುವುದಕ್ಕಾಗಿ ಅಲ್ಲ. ಇವತ್ತು ಅನೇಕರು ವೇಷ ಹಾಕಿಕೊಂಡ ಅನುಭವಗಳನ್ನು ಕಾಣಲಿಕ್ಕೆ ಸಾಧ್ಯ. ಅವರ ಜೀವಿತದಲ್ಲಿ ಪರಿಶುದ್ಧತೆ ಇರಲ್ಲ, ಒಂದು ಸಾಕ್ಷಿಯ ಜೀವಿತ ಇರಲ್ಲ. ಹಲ್ಲೆಲೂಯಾ. ದೇವರಿಗೋಸ್ಕರ, ಸತ್ಯಕ್ಕೋಸ್ಕರ ನಿಲ್ಲಲ್ಲ. ಎಷ್ಟು ಅನುಭವಗಳನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಶಾಸ್ತ್ರಿ ಪರಿಸರವಾಗಿ ನಾವು ಭಕ್ತಿಯ ವೇಷ ಹಾಕಿದವರು ಆಗಿರಬಾರದು ಪ್ರಿಯರೇ. ನಿಜವಾದ ಭಕ್ತಿ ನಮ್ಮಲ್ಲಿ ಇರುವುದಾದರೆ ನಾವೇನು ಮಾಡ್ತೇವೆ? ದೇವರಿಗೆ ಭಯಪಟ್ಟು ನಾವು ಜೀವಿಸುತ್ತೇವೆ, ಪರಿಶುದ್ಧವಾಗಿ ನಾವು ಜೀವಿಸುತ್ತೇವೆ, ವಚನ ಪ್ರಕಾರವಾಗಿ ನಾವು ಜೀವಿಸುತ್ತೇವೆ. ನಮ್ಮ ಸ್ವಭಾವದಲ್ಲಿ ಬದಲಾವಣೆಗಳು ಬರುತ್ತದೆ. ಹಲ್ಲೆಲೂಯಾ. ಕೆಲವರು ಹೇಳೋದಿರ್ತದೆ, ಬ್ಯುಸಿ ಆಗಿದೆ. ಏನು ಮಾಡ್ತಿದ್ರಿ? ಪ್ರಾರ್ಥನೆ ಮಾಡ್ತಾ, ಎಲ್ಲಕ್ಕೂ ಪ್ರಾರ್ಥನೆ ಮಾಡ್ತಾ ಇದ್ದೆ. 24 ಗಂಟೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅವರು. ಅವ್ರ ಜೀವಿತ ನೋಡುವಾಗ ಸ್ವಲ್ಪ ಕೂಡ ಸಾಕ್ಷಿ ಇರಲ್ಲ.
ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರೆಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ವಚನ ಪ್ರಕಾರ ಜೀವಿಸುವುದಕ್ಕೆ ಅವರಿಗಿಷ್ಟ ಇರುವುದಿಲ್ಲ, ಸತ್ಯಕ್ಕಾಗಿ ನಿಲ್ಲುವುದಕ್ಕೆ ಅವರಿಗಿಷ್ಟ ಇರುವುದಿಲ್ಲ, ಪರಿಶುದ್ಧವಾಗಿ ಜೀವಿಸುವುದಕ್ಕೆ ಅವರಿಗಿಷ್ಟ ಇರುವುದಿಲ್ಲ. ಇದು ಯಾರ ಕುರಿತು ಮಾತಾಡ್ತಾ ಇದೆ ಪ್ರಿಯರೇ? ಸಭೆ ಕುರಿತಾಗಿ, ಕ್ರೈಸ್ತ ವಿಶ್ವಾಸಿಗಳ ಕುರಿತಾಗಿ ಮಾತಾಡುವಂಥ ವಾಕ್ಯವಾಗಿದೆ ಇದು. ಭಕ್ತಿಯ ವೇಷ ಹಾಕಿಕೊಂಡು ನಾವು ಅದರ ಬಲವನ್ನು ನಿರಾಕರಿಸುವಂಥವರು ನಾವು ಆಗಿರಬಾರದು ಪ್ರಿಯರೇ. ಓಕೆ, ಮುಂದೆ 20ನೇ ಸ್ವಭಾವನ ಓದಿಕೊಳ್ಳೋಣ. ಇಂಥವರ ಸಹವಾಸವನ್ನು ಮಾಡದಿರು. ನೋಡಿ, ತಿಮೋತಿಗೆ ಪೌಲ ಏನು ಹೇಳ್ತಿದ್ದಾನೆ? ಈ ಯಾರು 19 ಸ್ವಭಾವವುಳ್ಳ ಜನರ ಬಗ್ಗೆ ಎಚ್ಚರಿಸ್ತಾ ಇದ್ದಾನೆ. ಇಂಥವರ ಸಹವಾಸ ನೀನು ಮಾಡಬೇಡ. ಯಾಕೆ ಹೇಳ್ತಾ ಇದ್ದಾನೆ ಪೌಲ? 1 ಕೊರಿಂಥ 15 ಅಧ್ಯಾಯ 33ನೇ ವಾಕ್ಯ. 1 Corinthians 15:33. ಮೋಸ ಹೋಗಬೇಡಿರಿ. ಮೋಸ ಹೋಗಬೇಡಿರಿ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸಿ ಬಿಡುತ್ತದೆ. ಅದಕ್ಕೆ ಪೌಲ ಹೇಳ್ತಾ, ಇಂಥವರ ಸಹವಾಸ ನೀನು ಮಾಡಬೇಡ. ಒಬ್ಬ ಸೇವಕ ರೀತಿ ಹೇಳಿದ್ರು, ನಿನ್ನ ಸ್ನೇಹಿತ ಯಾರಂತ ಹೇಳು, ನೀನು ಯಾರಂತ ನಾನು ಹೇಳ್ತೇನೆ. ದಾವೀದ ಹೇಳ್ತಾನೆ 119 ಕೀರ್ತನೆ 63ನೇ ವಾಕ್ಯ ಓದಿ. 190 Psalms verse 63. ನಿನ್ನ ನಿಯಮಗಳನ್ನು ಕೈಗೊಂಡು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ನಾನು ಸಂಗಡಿಗನು. ಜ್ಞಾನೋಕ್ತಿ 13:20 Proverbs 13:20. ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು. ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು. ಜ್ಞಾನಿಗಳ ಸಹವಾಸ ನಾವು ಮಾಡಿದರೆ ನಾವು ಜ್ಞಾನಿ ಆಗುತ್ತೇವೆ. ಜ್ಞಾನಹೀನರ ಸಹವಾಸ ಮಾಡಿದರೆ ಸಂಕಟ ಪಡಬೇಕಾಗುತ್ತದೆ. ರೋಮ 16:17 ಓದಿ. ರೋಮನ್ 16:17-20. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರೋಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಡಬೇಕು. ಭಿನ್ನತೆ ಭೇದ ಯಾರು ಮಾಡ್ತಾರೆ ಅವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾರು ಭಿನ್ನತೆ ಭೇದ ಯಾರು ತರ್ತಾರಲ್ಲ ಅಂತವನ್ನ ಬಿಟ್ಟು ಗುರುತಿಟ್ಟು ತೊಲಗಿ ಹೋಗ್ಬೇಕು ಎಂದು ಬೇಡಿಕೊಳ್ತೇನೆ. ಅಂತವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯವನ್ನು ಮೋಸಗೊಳಿಸುತ್ತಾರೆ. ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದ್ದರಿಂದ ಇದನ್ನು ಬರೆದಿದ್ದೇನೆ. ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರು, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ. ಶಾಂತಿದಾಯಕನ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. 1 Corinthians 5:11-12 ಓದಿ. 1 Corinthians 5:11-12. ಈ ವಾಕ್ಯ ನೆನಪಿಟ್ಟು ನಾವು ಜ್ಞಾನವಾಗಿ ನಾವು ಓದಬೇಕು. 1 Corinthians 5:11-12. ಆದರೆ ಕ್ರೈಸ್ತ ಸಹೋದರ ನೆನೆಸಿಕೊಂಡವನು ಯಾರು ಎನಿಸಿಕೊಂಡವನು? ಕ್ರೈಸ್ತ ಸಹೋದರ ಎನಿಸಿಕೊಂಡವನು. ಒಮ್ಮೆ ಅದನ್ನು ಅರಿಕೆ ಮಾಡಿ ನೋಡುವ. ಕ್ರೈಸ್ತ ಸಹೋದರ ಎನಿಸಿಕೊಂಡವನು. ಮುಂದೆ ಓದಿ. ಜಾರನಾದರೂ ಲೋಭಿಯಾದರೂ ವಿಗ್ರಹ ಆರಾಧಕನಾದರೂ ಬೈಯುವವನಾದರೂ ಕುಡುಕನಾದರೂ ಸುಲುಕೊಳ್ಳುವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು. ಯಾರು? ಕ್ರೈಸ್ತ ಸಹೋದರ ಎನಿಸಿಕೊಳ್ಳುವವನು ಅಂದರೆ ರಕ್ಷಣೆ ಹೊಂದಿದ್ದವನ ಜೀವಿತ ಇಂಥದ್ದಿದ್ದರೆ ನೀನು ಅವನ ಸಹವಾಸ ಮಾಡಿದ್ರೆ ನೀನು ಅವನಾಗಿ ಆಗ್ತಿ. ಅದಕ್ಕೆ ಪೌಲ ಆಲೋಚನೆ ಕೊಡ್ತಾನೆ, ಅವನ ಸಹವಾಸ ಮಾಡಬೇಡ, ಇಂಥವನ ಸಹವಾಸ ಮಾಡಬೇಡ. ವಿಶ್ವಾಸ ಆಗಿದ್ದು ಈ ರೀತಿ ಇದ್ರೆ ಅಲ್ಲಲ್ಲಿ ಪುನಃ ಓದಿ 11ನೇ ವಾಕ್ಯ. ಆದರೆ ಕ್ರೈಸ್ತ ಸಹೋದರ ಎನಿಸಿಕೊಂಡವನು ಜಾರತ್ವ, ವ್ಯಭಿಚಾರ, ಅಲ್ಲಲ್ಲಿಯ ಇಂಥ ಪಾಪದಲ್ಲಿ ಯಾರದಿದ್ರೆ ನೀವು ಅಂಥವನ ಸಂಗಡ ಸಹವಾಸ ಮಾಡಬಾರ್ದು. ನೀವು ಕೂಡ ಆ ಪಾಪದಲ್ಲಿ ಬಿಡುಕಿದ್ದೀರಿ.
ಮುಂದೆ ಓದಿ. ಲೋಭಿಯಾದರೂ ಎರಡು ಲೋಭಿ ಅಂದ್ರೆ ಗೊತ್ತುಂಟಲ್ಲ, ಅಲ್ಲಲ್ಲಿಯ ಹಣದ ಆಸೆ ಉಳ್ಳವನು. ಕೊಲಸು 3:5. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ. ಲೋಭ ಯಾವುದು? ವಿಗ್ರಹಾರಾಧನೆಗೆ ಸಮ ಅಂತ. ಅದು ವಿಗ್ರಹಾರಾಧನೆ ಮಾಡೋ ಅವಶ್ಯಕತೆ ಇಲ್ಲ. ಲೋಭಿ ಆದ್ರೆ ಅದು ವಿಗ್ರಹಾರಾಧನೆಗೆ ಸಮ. ಇನ್ನೊಂದು ವಾಕ್ಯ ಎಫೆಸ 5:5 ಓದಿ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು ಇವರಲ್ಲಿ ಒಬ್ಬನಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ಓಕೆ, 1 Corinthians 5:11 ಬನ್ನಿ. ಜಾರರು, ಲೋಭಿಗಳು, ವಿಗ್ರಹಾರಾಧಕನಾದರೂ ಬೈಯುವಂತ, ಯಾವಾಗಲೂ ಬೈಯುವಂಥದ್ದು. ನಾನು ರಕ್ಷಣೆ ಹೊಂದಕ್ಕೆ ಮುಂಚೆ ನನ್ನ ಬಾಯಿಯಲ್ಲಿ ಹಿಂದಿ ಬೈಗಳಿತ್ತು. ಅದು ಕೆಟ್ಟ ಬಾಯಿ ತೆಗೆದ್ರೆ ಕೆಟ್ಟದಾಗಿ ಬೈತಾ ಇದ್ದೆ ನಾನು. ತಾಯಿಗೆ ವಿರುದ್ಧ, ತಂಗಿಗೆ ವಿರುದ್ಧ, ಅಮ್ಮನಿಗೆ ವಿರುದ್ಧ, ಬೇರೆ ಬೇರೆ ರೀತಿಯ ಬೈಗಳು. ಅದು ಎಣಿಸ್ಲಿಕ್ಕೂ ಬೇಡ ಇವತ್ತು. ಅಂಥ ಬೈಗಳು ಬರ್ತಾ ಇದ್ದವು. ಅನೇಕರು ರಕ್ಷಣೆ ಹೊಂದಿದವರಲ್ಲಿ ಈ ಬೈಗಳು ಇನ್ನೂ ಹೋಗಿಲ್ಲ. ಏಷ್ಯಾ ಪ್ರವಾದಿಯ ನಾಲಿಗೆ ದೇವರು ಶುದ್ಧಿ ಮಾಡಿದ. ಏಷ್ಯಾ 6ನೇ ಅಧ್ಯಾಯದಲ್ಲಿ ನಾವು 5ನೇ ವಾಕ್ಯದಿಂದ ಓದ್ತೇವೆ. ನಮ್ಮ ನಾಲಿಗೆ ಅದೇ ರೀತಿ ಶುದ್ಧೀಕರಣ ಆಗಬೇಕು. ದೇವ್ರ ಹತ್ರ ಕೇಳಿಕೊಳ್ಳೋಣ. ಬೇರೆಯವ್ರು ಬೈತೇವ, ನಾವು ದೂಷಿಸ್ತೇವ, ನಿಂದಿಸ್ತೇವ ಈ ನಾಲಿಗೆಯಿಂದ? ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ ಓದಿದ್ರೆ ಗೊತ್ತಾಗ್ತದೆ. 1ನೇ ವಾಕ್ಯದಿಂದ ನಾಲಿಗೆ ಕುರಿತಾಗಿ. ಯಾಕೋಬ 1:26 ಓದಿದ್ರೆ ಗೊತ್ತಾಗ್ತದೆ ನಾಲಿಗೆ ಕುರಿತಾಗಿ. ಇದೇ ನಾಲಿಗೆಯಿಂದ ದೇವರು ಸ್ತುತಿಸ್ತೇವೆ, ಇದೇ ನಾಲಿಗೆಯಿಂದ ನಮ್ಮ ಅಂತ ಇರುವಂಥ ಮನುಷ್ಯರು ಶಪಿಸ್ತೇವೆ ಅಂತ ಅಲ್ಲಿ ಓದ್ತೇವೆ ನಾವು. ಓಕೆ, 1 Corinthians 5:11 ಕಂಟಿನ್ಯೂ. ಕುಡಿಕನಾದರೂ ಸುಲುಕೊಳ್ಳುವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಅಂತವರ ಸಹವಾಸ ಮಾಡಬಾರದು. ಅಂತವನ ಸಂಗಡ ಊಟ ಮಾಡಲೂಬಾರದು. ವಾಕ್ಯ ಹೇಳ್ತದೆ, ನಾನು ಹೇಳುವಂಥದ್ದಲ್ಲ ಪ್ರಿಯರೇ. ಮುಂದೆ ಓದಿ. ಎಂದು ಬರೆದಿದ್ದ ಲೋಕದಲ್ಲಿರುವಂಥ ಇಂಥವರಲ್ಲ, ಲೋಕದ ಇಂಥವರು ಎಲ್ಲ ಕಡೆ ಇದ್ದಾರೆ. ಅವರ ಸಹವಾಸ ಬಿಡುವಂಥ ದೇವರು ವಾಕ್ಯ ಹೇಳ್ತಾ ಇಲ್ಲ. ಅವನ ದೇವರ ಕಡೆ ತರಬೇಕು ನಾವು. ಆದರೆ ರಕ್ಷಣೆ ಹೊಂದಿದವರು, ಬಾರ್ನ್ ಅಗೇನ್ ಎಂಬುದಾಗಿ ಹೇಳುವವರು, ಕ್ರೈಸ್ತ ವಿಶ್ವಾಸಿಗಳೆಂಬುದಾಗಿ ಯಾರು ಹೇಳ್ತಾರಲ್ಲ, ಅಂಥವ್ರ ಕುರಿತಾಗಿ ಇಲ್ಲಿ ಎಚ್ಚರಿಸ್ತಿದೆ ವಾಕ್ಯ. ಓದಿ, ಮುಂದೆ ಓದಿ. ಅಂತವನ ಸಂಗಡ ಊಟ ಮಾಡಲೂಬಾರದು ಎಂದು ಬರೆದಿದ್ದನು. ಹೊರಗಿನವರ ಕುರಿತು ತೀರ್ಪು ಮಾಡುವುದಕ್ಕೆ ನನಗೆ ಅಧಿಕಾರ ಇಲ್ಲ. ಒಳಗಿನವರ ಸಭೆಯವರು, ವಿಶ್ವಾಸಿಗಳು ತೀರ್ಪು ಮಾಡುವವರು ನೀವಲ್ಲವೇ. ಹೊರಗಿನವರ ಕುರಿತು ತೀರ್ಪು ಮಾಡುವವನು ದೇವರು. ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಬೇಕು. ಅಂದ್ರೆ ಆ ರೀತಿಯಲ್ಲಿ ಮಾಡುವನೆಂಬುದಾಗಿ ಪೌಲನು ಹೇಳ್ತಾರೆ. ಅಂದ್ರೆ ಸ್ವಲ್ಪ ಹುಳಿ ಕಣಕವನ್ನೆಲ್ಲ ಹುಡಿ ಮಾಡ್ತದೆ ಎಂಬುದಾಗಿ ಗಲಾತ್ಯ 6:8 ಓದ್ತೇವೆ ಪ್ರಿಯರೇ. ಹಲ್ಲೆಲೂಯ. ಹಾಗಾದ್ರೆ 2 Timothy chapter 3ಗೆ ನಾವು ತಿರುಗಿ ಬರುವುದಾದ್ರೆ ಅಲ್ಲಿ ಹೇಳ್ತದೆ, ಇಂಥವರ ಸಹವಾಸ ಮಾಡದಿರು. ಮೇಲಿನ 20 ಸ್ವಭಾವವುಳ್ಳ ವ್ಯಕ್ತಿಗಳನ್ನು ಸೂಚಿಸಿ ಪೌಲನು ಹೇಳುವಂಥದ್ದು ತಿಮೋತಿಗೆ ಆಲೋಚನೆ ಕೊಡ್ತಾ ಇದ್ದಾನೆ. ಇಂಥವರ ಸಹವಾಸವನ್ನು ಮಾಡಬೇಡ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇಂಥವರ ಸಹವಾಸ ಮಾಡಿದ ಏನಾಗ್ತದೆ? ನಮ್ಮ ಇರುವಂಥ ಆತ್ಮಿಕತೆಯನ್ನು ಕಳ್ಕೊಳ್ತೇವೆ. ನಮ್ಮ ಆತ್ಮಿಕ ಜೀವಿತವನ್ನು ನಷ್ಟಪಡಿಸಿಕೊಳ್ತೇವೆ ನಮಗೆ ಗೊತ್ತಿಲ್ಲದೆ. ನಾವು ಯಾರ ಸಹವಾಸ ಮಾಡಬೇಕು? ಪ್ರಾರ್ಥಿಸುವಂಥ ಪ್ರಾರ್ಥನಾ ವೀರರಾಗಿರಬೇಕು. ವಾಕ್ಯದ ಮೂಲಕ ಎನ್ಕರೇಜ್ ಮಾಡುವವರಾಗಿರಬೇಕು. ಯಾವಾಗಲೂ ಆತ್ಮಿಕದ ವಿಚಾರದಲ್ಲಿ ಮಾತಾಡುವವರಾಗಿರಬೇಕು. ನಮಗೆ ಆತ್ಮಿಕದಲ್ಲಿ ಪ್ರೋತ್ಸಾಹ ಮಾಡುವವರಾಗಿರಬೇಕು. ದೇವರನ್ನು ಆರಾಧಿಸುವವರಾಗಿರಬೇಕು. ಉಪವಾಸ ಮಾಡುವವರಾಗಿರಬೇಕು. ಒಂದೇ ಮಾತು ಹೇಳಬೇಕಾದ್ರೆ ಅವರ ಆತ್ಮಿಕ ವ್ಯಕ್ತಿಗಳಾಗಿರಬೇಕು. ಅಂಥವರೊಟ್ಟಿಗೆ ಸಹವಾಸ ಬೆಳೆದಿದ್ರೆ ನಾವು ಅವರ ಹಾಗೆ ಆಗುತ್ತೇವೆ, ಅವರ ಹಾಗೆ ಬೆಳೀತೇವೆ ಪ್ರಿಯರೇ. ಇಲ್ಲಿಗೆ ನನ್ನ ಸಮಯ ಮುಗಿತ್ತು. ನಾಳೆ ಮುಂದುವರಿಸ್ತೇನೆ ಪ್ರಿಯರೇ. ಕಾರಣ ಇನ್ನೊಂದು 1-2 ಸಂಚಿಕೆಗಳಲ್ಲಿ ಇದೆಲ್ಲ ಮುಗೀತದೆ. ಯಾವುದು? ಈ ಗುರುತುಗಳು ಮುಗೀತದೆ. ನಂತರ ಸಿದ್ಧವಾಗುವಂಥದ್ದು 2-3 ಸಂಚಿಕೆಗಳು ಮುಗಿಯಬಹುದು. ನಂತರ ಮುಖ್ಯವಾಗಿ ನಾವು ಇಲ್ಲಿ ಕಲಿಸಲಿಕ್ಕೆ ಉಂಟು, ಪರಲೋಕಕ್ಕೆ ಸಭೆ ಎತ್ತಲ್ಪಟ್ಟ ನಂತರ ನಡೆಯಬೇಕಾದ 3 ಸಂಗತಿಗಳು. ಅದರ ಬಗ್ಗೆ ನಾವು ಅಧ್ಯಯನ ಮಾಡಿ ನಂತರ 4ನೇ ಅಧ್ಯಾಯ ಪ್ರಕಟಣೆ 1ನೇ ವಾಕ್ಯದಿಂದ 11 ವಾಕ್ಯದವರೆಗೆ ಇರುವ ವಿಷಯಗಳನ್ನು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ ಪ್ರಿಯರೇ. ನಾವು ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ಕರ್ತನ ಬಳಿ ಕೇಳಿಕೊಳ್ಳಿ, ಕರ್ತನೇ
ನನ್ನಲ್ಲಿ ನಾವು ಓದಿ ಧ್ಯಾನಿಸಿದ ಸ್ವಭಾವಗಳಲ್ಲಿ ಒಂದೇ ಒಂದು ಸ್ವಭಾವ ನಾನು ಇರக்கூಡದಪ್ಪ. ಇರುವುದಾದರೆ ಪವಿತ್ರಾತ್ಮನ ಮೂಲಕ ಪ್ರಕಟಪಡಿಸು. ಒಂದು ವೇಳೆ ಪ್ರಿಯರೇ, ದೇವರು ವಾಕ್ಯದ ಮೂಲಕ ನಮ್ಮ ಮಾತನಾಡಿದರೆ ದೇವರ ಮುಂದೆ ಪಶ್ಚಾತ್ತಾಪಟ್ಟು ಕ್ಷಮೆ ಕೇಳಿಕೊಳ್ಳಿ. ಈ ಸ್ವಭಾವ ನನ್ನಲ್ಲಿ ಬರದ ಹಾಗೆ ನನ್ನ ಬಿಡುಗಡೆ ಮಾಡಿ ಕೇಳಿಕೊಳ್ಳಿ. ಯೇಸು ನಮಗೆ ಬಿಡುಗಡೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ ಕರ್ತನೆ. ಒಳ್ಳೆಯ ಸಮಯಕ್ಕ ಸ್ತೋತ್ರ ಕರ್ತನೆ. ನನ್ನ ವಾರ್ತೆ ಕೇಳುವ ಒಬ್ಬೊಬ್ಬ ಸಹೋದರ ಸಹೋದರಿಗೆ ಮಕ್ಕಳಿಗೆ ಪ್ರಾರ್ಥಿಸುತ್ತಾನೆ. ಪ್ರತಿಯೊಬ್ಬನ್ನು ಆಶೀರ್ವಾದ ಮಾಡು. ಸುಮಾರು 20 ಸ್ವಭಾವಗಳ ಕುರಿತಾಗಿ ನಾವು ಧ್ಯಾನಿಸಿದ್ದೇವೆ. ಆ 20 ಸ್ವಭಾವಗಳ ಒಂದೇ ಒಂದು ಸ್ವಭಾವ ನಮ್ಮಲ್ಲಿ ಬರದ ಹಾಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕಾಗಿ ಕರ್ತನೆ ಕೇಳಿಕೊಳ್ತೇವೆ. ಇದು ನಿನ್ನ ಬರೋಣಕ್ಕೆ ಮುಂಚೆ ಇರುವ ಜನರಲ್ಲಿ ಕಾಣಬರುವಂಥ ಸ್ವಭಾವಗಳಾಗಿದೆ ಕರ್ತನೆ. ನಮ್ಮನ್ನು ತಗ್ಗಿಸಿನ ಕೈಗೊಪ್ಪಿಸಿಕೊಡ್ತೇವೆ. ಬಿಡುಗಡೆ ಮಾಡೋದಕ್ಕೆ ಸ್ತೋತ್ರ. ಯೇಸುವಿನ ಸಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.